ಡಿಡಿ ಕಿಸಾನ್ ಬದಲಾಗುತ್ತಿರುವ ಭಾರತದ ಹೆಮ್ಮೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದೇ ಇಚ್ಛೆ ಮತ್ತು ಕಾಮನೆಯೊಂದಿಗೆ ಕೃಷಿ ಸಚಿವಾಲಯ ಮತ್ತು ದೂರದರ್ಶನ್ ಕಿಸಾನ್ನ ಈ ಪ್ರಸ್ತುತಿ ಕೃಷಿ ಚೌಪಾಲ್, ವಿಜ್ಞಾನದಿಂದ ರೈತನ ತನಕ. ಹೌದು, ಈ ಚಿತ್ರಣವನ್ನು ಇಂದು ನಾವು ನೀವು ಸೇರಿ ವಿಶ್ಲೇಷಿಸುವ ಪ್ರಯತ್ನ ಮಾಡೋಣ. ಇದರ ದೂರಗಾಮಿ ಪ್ರಭಾವ ಇದೆ. ಅದರ ವಿಸ್ತಾರ ದೂರದವರೆಗೆ ಹರಡಿದೆ. ಬ್ರಹ್ಮಪುತ್ರ ನದಿಯ ಘಾಟಿಗಳಿಂದ ಹಿಡಿದು ಹಿಮಾಲಯದ ವಿಸ್ತಾರದವರೆಗೂ, ಮಲಯಾಂಚಲದ ಹಸಿರು ಪ್ರದೇಶಗಳಿಂದ ವಿಂಧ್ಯಾಚಲದ ಅಂಗಳದವರೆಗೂ. ಮಾತಾಡೋಣ ಆಶಯಗಳ ಬಗ್ಗೆ, ಹೋರಾಟಗಳ ಬಗ್ಗೆ, ಕಥೆಗಳ ಬಗ್ಗೆ. ಈ ಎಲ್ಲದರ ನಡುವೆ ಮತ್ತೆ ಮಾತು ಬರೋದು ವಿಜ್ಞಾನ, ರೈತ, ಸಂಶೋಧನೆ ಮತ್ತು ರೈತರಿಗಾಗಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಕಂಡ ಕನಸಿನ ಬಗ್ಗೆ. ಅವರು ರೈತರಿಗಾಗಿ ಕಂಡ ಕನಸು. ಸಾಲಲ್ಲಿ ನಿಂತಿರುವ ಕೊನೆಯ ರೈತನವರೆಗೂ ಅಭಿವೃದ್ಧಿಯ ಗಾಳಿ ತಲುಪಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಯಸುವುದು ಇದನ್ನೇ. ಮತ್ತೆ ಇದೇ ಕನಸನ್ನು ಸಾಕಾರಗೊಳಿಸುವುದಕ್ಕಾಗಿ ದೊಡ್ಡ ಹೆಜ್ಜೆಯಾಗಿ ಸುಧಾರಿತ ಬೀಜಗಳ 109 ಹೊಸ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇದರ ಮುಂದಿನ ಆಯಾಮಗಳನ್ನು ಇಂದು ನಾವು ಕಟ್ಟಿಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ, ಪರಿಶೀಲಿಸೋಣ ಮತ್ತು ಇನ್ನಷ್ಟು ಹತ್ತಿರದಿಂದ ತಿಳಿದುಕೊಳ್ಳೋಣ. ನೀವೆಲ್ಲ ತಿಳಿದ ಹಾಗೆ ದೂರದರ್ಶನ್ ಕಿಸಾನ್ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತದೆ ಮತ್ತು ನಿಮ್ಮ ಮಾತನ್ನೇ ನಿಮ್ಮ ಪರವಾಗಿ ಹೇಳುತ್ತದೆ. ಇಂದು ನಾವು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನಲ್ಲಿ ಈ ವಿಶೇಷ ಸಭೆಯನ್ನು, ಈ ವಿಶೇಷ ಕೃಷಿ ಚೌಪಾಲನ್ನು ಅಲಂಕರಿಸಲು ಬಂದಿದ್ದೇವೆ. ನಿಜ ಹೇಳೋದಾದರೆ ಇಂದಿನ ಈ ಕಾರ್ಯಕ್ರಮವನ್ನು ನೀವು ತಪ್ಪದೇ ನೋಡಬೇಕು. ಏಕೆಂದರೆ ಇಂದು ಇಲ್ಲಿ ಮಾತಿರೋದು ನಿಮ್ಮ ಬಗ್ಗೆ, ನಮ್ಮ ಬಗ್ಗೆ, ಪ್ರಧಾನಮಂತ್ರಿಯವರ ಬಗ್ಗೆ ಮತ್ತು ಎಲ್ಲಕ್ಕಿಂತ ಮೊದಲಾಗಿ ನಮ್ಮ ದೇಶದ ಬಗ್ಗೆ. ಸರಿ, ಪ್ರಾರಂಭಿಸೋಣ ಕೃಷಿ ಚೌಪಾಲ್. ಮತ್ತೆ ಕಾರ್ಯಕ್ರಮದ ಪ್ರಾರಂಭ ಜೋರಾದ ಚಪ್ಪಾಳೆಯೊಂದಿಗೆ ಆದಾಗ ಅದು ಅದ್ಭುತವಾಗಿರುತ್ತೆ. ಚಪ್ಪಾಳೆ, ಇನ್ನಷ್ಟು ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. ಇದು ಕೇವಲ ಆರಂಭ ಮಾತ್ರ. ನನ್ನ ಮಾತು ನಂಬಿ ಮುಂದಿನ ಕೆಲವು ನಿಮಿಷಗಳು ನೀವು ನನ್ನ ಜೊತೆಗೆ ಇದ್ದುಕೊಂಡು ಈ ಶೋವನ್ನು ನೋಡಿ. ನಿಮ್ಗೆಲ್ಲವೂ ಸ್ಪಷ್ಟವಾಗುತ್ತೆ. ದೇಶದ ಅನ್ನದಾತನ ಶಕ್ತಿ ಕೇವಲ ಹೊಲಗಳಲ್ಲಿ ಮಾತ್ರ ಕಾಣಿಸೋದಲ್ಲ. ಅವರು ವೇದಿಕೆಗೆ ಬಂದು ಮಾತನಾಡಿದಾಗ, ಗರ್ಜಿಸಿದಾಗ ಅದರ ಪ್ರತಿಧ್ವನಿ ಇಡೀ ದೇಶಕ್ಕೆ ಸಾಗುತ್ತದೆ. ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ನಂಬಿಕೆ ಅಂದ್ರೆ ಎಂದಿನಂತೆ ಇಂದು ಕೂಡ ನೀವು ನಮ್ ಜೊತೆಗಿರ್ತೀರಿ ಅಂತ. ಕಾರ್ಯಕ್ರಮದ ಔಪಚಾರಿಕತೆ ಅಂದ್ರೆ, ನನ್ನ ಶೋಧ ರೂಢಿ ಏನಂದ್ರೆ, ಕಾರ್ಯಕ್ರಮದ ಪ್ರಾರಂಭ ಅತಿಥಿಗಳ ಪರಿಚಯದಿಂದಾಗುತ್ತೆ. ಈಗ ಈ ಕೃಷಿ ಚೌಪಾಲ್ನಲ್ಲಿ ಎಲ್ಲಕ್ಕೂ ಮೊದಲು ನಾವು ಮಾತಾಡೋಣ ಗೋಧಿ ಬಗ್ಗೆ, ನಾವು ಮಾತಾಡೋಣ ಸಾಸಿವೆ ಬಗ್ಗೆ. ನಾನಂತೂ ಇದರ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಆದರೆ ಈ ವಿಷಯದ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ, ವಿಸ್ತರಿಸೋದಕ್ಕೆ ನನ್ ಜೊತೆ ಕೆಲವು ಅತಿಥಿಗಳಿದ್ದಾರೆ. ಒಬ್ಬೊಬ್ಬರನ್ನಾಗಿ ಪರಿಚಯಿಸ್ತೀನಿ, ವೇದಿಕೆಗೆ ಕರಿತೀನಿ. ನೀವು ನೋಡಿ, ನಾನು ಮಾತಾಡ್ತೀನಿ, ನಮ್ಮ ಎಲ್ಲಾ ರೈತ ಬಾಂಧವರು ಸೇರ್ಕೊಳ್ತಾರೆ. ಆದ್ರೆ ನಾನು ಸುಮ್ನೆ ಕರೆಯೋದಿಲ್ಲ, ಚಪ್ಪಾಳೆಯೊಂದಿಗೆ ಕರೀತೀನಿ. ಚಪ್ಪಾಳೆ ಹೊಡೀರಿ. ಈಗ ಈ ಚಪ್ಪಾಳೆ ಕರತಾಡನದೊಂದಿಗೆ ನಾನು ಕರಿತಾ ಇದ್ದೀನಿ ಎಲ್ಲಕ್ಕೂ ಮೊದಲಾಗಿ ನಮ್ಮ ಮೊದಲ ಎಕ್ಸ್ಪರ್ಟ್. ಅವರ ಹೆಸರು ಡಾಕ್ಟರ್ ರಾಜ್ಬೀರ್ ಯಾದವ್. ಡಾಕ್ಟರ್ ರಾಜ್ಬೀರ್, ದಯವಿಟ್ಟು ವೇದಿಕೆಗೆ ಬನ್ನಿ ಮತ್ತು ನಮ್ಮ ಈ ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಿ. ಡಾಕ್ಟರ್ ರಾಜ್ಬೀರ್ ಅವರೇ, ತಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಪ್ಲೀಸ್ ಹ್ಯಾವ್ ಎ ಸೀಟ್. ಮತ್ತೆ ನಾನು ಈ ಮೊದಲೇ ಭರವಸೆ ನೀಡಿದ ಹಾಗೆ ಸಾಸಿವೆ ಬಗ್ಗೆ ಕೂಡ ಮಾತಾಡ್ತೀವಿ. ಸಾಸಿವೆ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಇಂದು ಎಕ್ಸ್ಪರ್ಟ್ ಆಗಿದ್ದಾರೆ ಡಾಕ್ಟರ್ ಜಸ್ಪಾಲ್ ಅವರು. ಡಾಕ್ಟರ್ ಜಸ್ಪಾಲ್ ಅವರೇ, ದಯವಿಟ್ಟು ವೇದಿಕೆಗೆ ಬನ್ನಿ ಮತ್ತು ಇಂದು ಸಾಸಿವೆ ಬಗ್ಗೆ ಬಹಳವಾಗಿ ನಾವು ತಿಳಿಯೋಣ. ಉನ್ನತ ಬೀಜ ಯಾವ ರೀತಿ ಪ್ರಯೋಜನಕ್ಕೆ ಬರುತ್ತೆ ಅಂತ. ಸ್ವಾಗತ ತಮಗೆ, ದಯವಿಟ್ಟು ಕೂತ್ಕೊಳ್ಳಿ. ಮತ್ತೆ ನನ್ನ ಜೊತೆಗೆ ಕೆಲವು ವಿಶೇಷ ರೈತರಿದ್ದಾರೆ ಮತ್ತು ಮೊದಲು ಈ ಸೆಗ್ಮೆಂಟ್ ನಲ್ಲಿ ನಾವು ಗೋಧಿಯ ಬಗ್ಗೆ ಮಾತಾಡೋಣ. ಹಾಗಾಗಿ ಗೋಧಿಗೆ ಸಂಬಂಧಿಸಿದ ಇಬ್ಬರು ವಿಶೇಷ ವಿಜ್ಞಾನಿಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನ ನಾನೀಗ ಪರಿಚಯಿಸ್ತೀನಿ. ನನ್ನ ಜೊತೆಗಿದ್ದಾರೆ ಮಾನ್ಸಿಂಗ್ ಯಾದವ್. ಚಪ್ಪಾಳೆ. ಮಾನ್ಸಿಂಗ್ ಯಾದವ್ ಅವರು ಬಂದಿದ್ದಾರೆ. ಸರ್ ಕೂತ್ಕೊಳ್ಳಿ. ನಿಮ್ಮಿಂದ ನಾವು ಗೋಧಿಯ ಬಗ್ಗೆ ತಿಳ್ಕೊಳ್ತೀವಿ. ಮತ್ತೆ ಈ ಸಮಯದಲ್ಲಿ ನನ್ನ ಜೊತೆಗೆ ಸೇರ್ಕೊಂಡಿದ್ದಾರೆ ಪ್ರಮೋದ್ ತ್ಯಾಗಿ ಅವರು. ಪ್ರಮೋದ್ ಅವರೇ ಬನ್ನಿ. ಮತ್ತೆ ತಮ್ಮ ವಿಚಾರವನ್ನು ಇವತ್ತು ನಮ್ಮ ಜೊತೆ ಮಂಡಿಸಲಿದ್ದಾರೆ. ನಿಧಾನವಾಗಿ ಇದು ಸಾಗುತ್ತಾ ಹೋಗುತ್ತೆ. ಈಗ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನೀವು ಈ ಶೋವನ್ನು ನನಗಾಗಿ ಅಲ್ಲ, ಬದಲಾಗಿ ದೇಶಕ್ಕಾಗಿ ನೋಡಬೇಕು. ದೇಶಕ್ಕಾಗಿ ನಮ್ಮ ಹೃದಯ ಬಡಿದಾಗ ಬಹಳಷ್ಟು ಸಾಧನೆ ಆಗತ್ತೆ. ಇವತ್ತು ಏನೇನಾಗತ್ತೆ ನೋಡೋಣಂತೆ. ಈಗ ನಾನು ಇಲ್ಲಿ ಕೂತ್ಕೊಂಡು ಈಗ
ಈ ಸೆಷನ್ ಅನ್ನು ಸ್ವಲ್ಪ ಮುಂದುವರಿಸೋಣಂತೆ. ಎಲ್ಲಕ್ಕೂ ಮೊದಲು ನಾನ್ ನಿಮ್ಗೆ ಹೇಳ್ದಾಗೆ ನಾವೀಗ ಮಾತಾಡೋಣ ಗೋಧಿಯ ಬಗ್ಗೆ. ಡಾಕ್ಟರ್ ರಾಜ್ಬೀರ್ ಯಾದವ್ ಈಗ ನಮ್ ಜೊತೆಗಿದ್ದಾರೆ. ಡಾಕ್ಟರ್ ರಾಜ್ಬೀರ್ ಸರ್, ಎಲ್ಲಕ್ಕೂ ಮೊದಲು ಪೂಸಾದ ಬಗ್ಗೆ ಮಾತಾಡೋದಾದ್ರೆ, ಪೂಸಾದಿಂದ ಈಗ ಗೋಧಿಯ ಯಾವ್ಯಾವ ಹೊಸ ತಳಿಗಳು ಬಂದಿವೆ? ಅಂದ್ರೆ ನಾವು ವಿಶೇಷವಾಗಿ ಪರಿಗಣಿಸುವಂತಹದ್ದು 109 ಉನ್ನತ ಬೀಜಗಳ ಕಾಯಕಲ್ಪವಾಗಿ ಚಿತ್ರಣವನ್ನ ಬದಲಾಯಿಸುವಂತಹದ್ದು. ಈ 109 ಪ್ರಜಾತಿಯ ವಿಷಯಕ್ಕೆ ಬರೋದಾದ್ರೆ ಅದರಲ್ಲಿ ಗೋಧಿಯ 2 ಪ್ರಜಾತಿಗಳು ಇವೆ. ಆ 2 ಪ್ರಜಾತಿಗಳನ್ನು ನಮ್ಮ IARI ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದೋರ್ ಸ್ಟೇಷನ್ ಅಭಿವೃದ್ಧಿಪಡಿಸಿದೆ. ಒಂದು ಪ್ರಜಾತಿ H1 1665 ಇದು ಚಪಾತಿ ರೂಪದಲ್ಲಿ ಕನ್ಸ್ಯೂಮ್ ಮಾಡೋ ಗೋಧಿ. ಇನ್ನೊಂದು ಪ್ರಜಾತಿ HI8840 ಇದು ಡೋರಮ್ ವೆರೈಟಿ. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅಂದರೆ ನಾವು ಹೇಳೋ ಪೆನಿನ್ಸುಲರ್ ಝೋನ್ಗೆ ರೆಕಮೆಂಡ್ ಆಗಿದೆ. ಇದು ಕೂಡ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಕಡಿಮೆ ನೀರಿನ ಪರಿಸ್ಥಿತಿಗೆ ರೆಕಮೆಂಡ್ ಆಗಿದೆ. ಇದಕ್ಕಿಂತಲೂ ಹೊರತಾಗಿ IARI ಪ್ಯಾನ್ ಇಂಡಿಯಾ ಕೆಲಸ ಮಾಡುತ್ತೆ. ಅದರಲ್ಲಿ HD3385, HD3386, HD3388, HD3410, HI1650 ತುಂಬ ಒಳ್ಳೆಯ ವೆರೈಟೀಸ್. ಇವುಗಳ ಈಲ್ಡ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಇಲ್ಲಿ ಇಂಡಿಯಾಗೆ ತುಂಬ ಉತ್ತಮವಾದ ವೆರೈಟಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. HD3385 ಅನ್ನು ನಾವು ಪ್ಯಾನ್ ಇಂಡಿಯಾದಲ್ಲಿ ಟ್ರಯಲ್ ಮಾಡಿದ್ದೇವೆ. ಅದನ್ನು PPVFRAನಲ್ಲಿ ರಿಜಿಸ್ಟರ್ ಮಾಡಿ ಕಳೆದ ವರ್ಷ ಬಿಹಾರದಿಂದ ಹಿಡಿದು ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ್, MP ವರೆಗೂ ಸಹ ಎಕ್ಸ್ಟೆನ್ಸಿವ್ಲಿ ಟೆಸ್ಟಿಂಗ್ ಮಾಡಿದ್ದೇವೆ. ಅದು ಕೂಡ ಅರ್ಲಿ ಸೋನ್ ಕಂಡೀಷನ್ನಲ್ಲಿ. ಸಾಮಾನ್ಯವಾಗಿ ಅರ್ಲಿ ಸೋನ್ ಮಾಡಿದಾಗ ಈಲ್ಡ್ ಚೆನ್ನಾಗಿ ಬರುತ್ತೆ. ಮಾರ್ಚ್ ಎಂಡು ಮತ್ತು ಏಪ್ರಿಲ್ ಬಿಗಿನಿಂಗ್ನಲ್ಲಿ ಆಗೋ ಟೆಂಪರೇಟಿವ್ ರೈಸ್ನಿಂದ ಇದು ತಪ್ಪಿಸಿಕೊಳ್ಳುತ್ತದೆ. ನೀವು ಅಕ್ಟೋಬರ್ ಎಂಡ್ನಲ್ಲಿ ಇದರ ಸೀಡಿಂಗ್ ಮಾಡಿದರೆ HD3388 ಅನ್ನೋದು ಬಿಹಾರ್ ಮತ್ತು ಈಸ್ಟರ್ನ್ UPಗೆ ತುಂಬ ಸೂಕ್ತವಾದ ವೆರೈಟಿ. ಇದು ನಮ್ಮ ಹಳೆಯ HD2967 ವೆರೈಟಿಯನ್ನು ರೀಪ್ಲೇಸ್ ಮಾಡಬಲ್ಲದು. HD2967 ನಮ್ಮ ತುಂಬ ಪಾಪ್ಯುಲರ್ ವೆರೈಟಿ ಆಗಿತ್ತು. ಅದಕ್ಕಿಂತ ಇದು ಉತ್ತಮ ಮಾರ್ಜಿನ್ನಲ್ಲಿ ಔಟ್ಈಲ್ಡ್ ಮಾಡುತ್ತೆ. ಅದಕ್ಕಾಗಿಯೇ ಇದು ಒಳ್ಳೆಯ ರಿಪ್ಲೇಸ್ಮೆಂಟ್ ಆಗಬಹುದು. ಮೂರನೇ ವೆರೈಟಿ HD3386 ಇದು ಪಂಜಾಬ್, ಹರಿಯಾಣದಂತಹ ಈಗಾಗಲೇ ಈಲ್ಡ್ ತುಂಬ ಚೆನ್ನಾಗಿರುವ ಪ್ರದೇಶಗಳಿಗೆ ಸೂಕ್ತವಾಗಿದೆ. ಟೈಮ್ಲಿ ಶೋನ್ ಇರಿಗೇಟೆಡ್ ಕಂಡೀಷನ್ಸ್ಗೆ HD3410 ಅನ್ನು ನಾವು MP ಮತ್ತು NCR ಝೋನ್ಗಾಗಿ, ಅರ್ಲಿ ಶೋನ್ ಕಂಡೀಷನ್ಸ್ಗೆ ಅಂದರೆ ಅಕ್ಟೋಬರ್ ಝೋನ್ ಅಥವಾ ನವೆಂಬರ್ ಫಸ್ಟ್ ವೀಕ್ ಕಂಡೀಷನ್ಗೆ ಅಭಿವೃದ್ಧಿಪಡಿಸಿದ್ದೇವೆ. ಇದರ ಗ್ರೈನ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು 2 ವಿಷಯಗಳನ್ನು ನಾನು ಹೇಳಬೇಕು. MPಯ ಗೋಧಿ ಅದರ ಕ್ವಾಲಿಟಿಗಾಗಿ ತುಂಬ ಪ್ರಸಿದ್ಧ. ಸಾಮಾನ್ಯವಾಗಿ ಅಲ್ಲಿ ಗೋಧಿಗೆ ಪ್ರೀಮಿಯಂ ಸಿಗುತ್ತೆ. ಸುಮಾರು 100ರಿಂದ 150 ರೂಪಾಯಿವರೆಗೆ ಪ್ರೀಮಿಯಂ ಸಿಗ್ತದೆ. ನಮ್ಮ 2 ವೆರೈಟೀಸ್, ವಿಶೇಷವಾಗಿ HD3385 ನಾವು ಕಳೆದ ವರ್ಷ MPಯಲ್ಲಿ ಟೆಸ್ಟ್ ಮಾಡಿದ್ದು, ಮತ್ತೆ HD3410 ಎರಡರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇವುಗಳಿಗೆ ಪ್ರೀಮಿಯಂ ಸಿಗುವ ಸಾಧ್ಯತೆ ಇದೆ. ರೈತ ಸಹೋದರರು ಅದೇ ಗೋಧಿಯನ್ನು ಬೆಳೆಸಿ ತಮ್ಮ ಇನ್ಕಮ್ ಅನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಬಹುದು. ಇದು ಎಕ್ಸ್ಪರ್ಟ್ಸ್ ಹೇಳುವಂತಹ ಮಾತು. ಆದ್ರೆ ಎಕ್ಸ್ಪರ್ಟ್ಸ್ ಮಾತನ್ನ ರೈತರು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ ಇದನ್ನ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೆ, ಇದು ಕೃಷಿ ಚೌಪಾಲ್, ಕೃಷಿಯಿಂದ ವಿಜ್ಞಾನದವರೆಗೆ ಅಂತ. ವಿಜ್ಞಾನ ಆಯ್ತು, ಆದ್ರೆ ರೈತರು ಏನು ಯೋಚನೆ ಮಾಡ್ತಾರೆ ಇದು ಕೂಡ ದೊಡ್ಡ ವಿಷಯ. ಪ್ರಮೋದ್ ತ್ಯಾಗಿ ನನ್ನ ಜೊತೆಗಿದ್ದಾರೆ, ಮಾನ್ಸಿಂಗ್ ಅವ್ರ ಜೊತೆಗಿದ್ದಾರೆ. ಪ್ರಮೋದ್ ಅವರೇ, ಮೊದಲು ನಿಮ್ಮ ಬಳಿಗೆ ಬರ್ತೀನಿ. ಡಾಕ್ಟರ್ ಸಾಹೇಬ್ರು ಏನು ಹೇಳಿದ್ರಲ್ಲ ಈಗ, ಅದು ಅರ್ಥ ಆಯ್ತಾ ನಿಮ್ಗೆ? ಏನ್ ತಿಳ್ಕೊಂಡ್ರಿ ಮತ್ತು ಅದರಿಂದ ಎಷ್ಟು ಬದಲಾವಣೆ ಆಗಬಹುದು? ಈ ವೆರೈಟಿ ಇಲ್ಲದೇ ಇದ್ದಾಗ ಹೇಗಿತ್ತು ಮತ್ತೆ ಈಗ ಇದು ಬಂದ ನಂತರ ಏನ್ ಬಹಳ ದೊಡ್ಡ ಸುಧಾರಣೆ ಆಗತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಇದೆ? ಎಷ್ಟು ಆಶಯಗಳಿವೆ, ಎಷ್ಟು ಭರವಸೆ ಇದೆ ನಿಮ್ಗೆ? ಇದರಿಂದ ಇಳುವರಿ ಹೆಚ್ಚು ಬರುತ್ತೆ. ಹೀಗಾಗಿ ರೈತರಿಗೆ ಹಣ ಕೂಡ ಹೆಚ್ಚು ಸಿಗುತ್ತೆ. ಈ ಲಾಭ ಇದೆ. ಮೊದಲು ಏನಂದ್ರೆ ಇದು ಶುರುವಾದದ್ದು ಸುಮಾರು 1960ರಿಂದ. ಇಲ್ಲ, ಶ್ರಮ ಅಂತೂ ಅದೇ ಮಟ್ಟಿಗೆ ಮಾಡಬೇಕಾಗತ್ತೆ. ಹವಾಮಾನಕ್ಕೆ ಅನುಗುಣವಾಗಿ ಶ್ರಮ ಮಾಡಲೇಬೇಕು. ಕೆಲವೊಮ್ಮೆ ಇನ್ನೂ ಹೆಚ್ಚು ಶ್ರಮ ಮಾಡಬೇಕಾಗತ್ತೆ. ಆದರೆ ಹೌದು, ಈಗ 1000-2000 ರೂಪಾಯಿ ಹೆಚ್ಚಾಗಿ ಸಿಗುವಂತಾಗತ್ತೆ. ಹೌದು, ಸಂಪೂರ್ಣ ನಿರೀಕ್ಷೆಗಳಿವೆ. ಸರಿ, ಆದ್ರೆ ಮಾನ್ಸಿಂಗ್ ಅವರೇ, ನಿಮ್ಗೇನನ್ಸುತ್ತೆ? ಇದು ಸರಿ ಇದೆ, ವೈಜ್ಞಾನಿಗಳು ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆ ಸಮಯದಲ್ಲಿ ಕಷ್ಟಪಟ್ಟರವರು. ಸರಿ, ಸರ್ಕಾರ ಆ ಸಮಯದಲ್ಲಿ ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬಹಳ ದುಡಿಸಿದ್ರು. ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಘೋಷಣೆ ಕೊಟ್ಟರು. ಮತ್ತೆ ರೈತರು ಧಾನ್ಯದ ಭಂಡಾರವನ್ನ ತುಂಬಿಸಿದ್ರು ಮತ್ತು ಹಸಿವಿನಿಂದ ದೇಶವನ್ನ ಹೊರತಂದರು. ಸರಿ, ಮತ್ತಿದ್ರಲ್ಲಿ ಬಹಳ ಒಳ್ಳೆ ವಿಷಯ ಅಂತಂದ್ರೆ, ಬಹಳ ಒಳ್ಳೆ ವಿಚಾರ ಅದು. ನಮ್ಮ ಏರಿಯಾದಲ್ಲಿ 826 ಇದೆ, 1270 ಇದೆ, 377 ಇದೆ. ಒಂದು ತಳಿ ಇದರಲ್ಲಿ 5 ತಿಂಗಳಿಂದ ಅಥವಾ 5 ತಿಂಗಳಿಂದ ಸ್ವಲ್ಪ ಹೆಚ್ಚು ಸಮಯ ತಗೊಳುತ್ತೆ. ವಿಜ್ಞಾನಿಗಳಿಲ್ಲ ಅಂದ್ರೆ ನಾವು ಮುಂದೆ ಹೋಗಕ್ಕೆ ಆಗಲ್ಲ. 303 ಇದೆ, 222 ಇದೆ, ಮತ್ತೆ ಇನ್ನೂ ಹಲವಾರು ವೆರೈಟೀಸ್ ಇವೆ. ಅವು ತುಂಬಾ ಚೆನ್ನಾಗಿ 4 ತಿಂಗಳಲ್ಲಿ ಬೆಳಿತವೆ. ಸುಮಾರು 4 ತಿಂಗಳು 1 ವಾರ ಹೆಚ್ಚುವರಿ ಸಮಯ ತೆಗೆದುಕೊಳ್ಳುತ್ತೆ. ಹವಾಮಾನದ ಅವಧಿಗೆ ಅನುಗುಣವಾಗಿ ಈ ಅಲ್ಪಕಾಲೀನ ಬೆಳೆಗಳು, ಶಾರ್ಟ್ ಟರ್ಮ್ ಕ್ರಾಪ್ಸ್ ಏನಿದೆಯಲ್ಲ, ಹೆಚ್ಚು ಲಾಭದಾಯಕವಾಗುತ್ತವೆ. ಅದು ಸರಿ, ಈ ವೆರೈಟೀಸ್ ನಲ್ಲಿ ಏನು ಬದಲಾವಣೆ ಬೇಕು ಒಂದು ಸಾಲಿನಲ್ಲಿ ಹೇಳಿ. 127 ವೆರೈಟೀಸ್ ನಲ್ಲಿ ತುಂಬಾ ದೊಡ್ಡ ಬದಲಾವಣೆ ಇದೆ.
ಯಾಕಂದ್ರೆ 1270 ತುಂಬಾ ಹೆಚ್ಚು ಈಲ್ಡ್ ಕೊಡುತ್ತೆ. ಹ್ಮ್. ತ್ಯಾಗಿಜಿಯವರು ಹೇಳಿದಾಗೆ ಈಲ್ಡ್ ತುಂಬಾ ಉತ್ತಮವಾಗಿದೆ. ಆದ್ರೆ ಈಲ್ಡ್ ಜೊತೆಗೆ ಫರ್ಟಿಲೈಸರ್ ಮತ್ತು ಕೆಮಿಕಲ್ ಫರ್ಟಿಲೈಸರ್ ಎಷ್ಟು ಬೇಕು, ಹ್ಮ್. ನೀರ್ ಎಷ್ಟು ಬೇಕು ಅಂತ ಗಮನಿಸಬೇಕು. ನಾವು 50 ಕೆಜಿ ಫರ್ಟಿಲೈಸರ್ ಹಾಕ್ಬೇಕು ಅಂತಂದ್ರೆ 1270 ವೆರೈಟೀಸ್ಗೆ 70 ರಿಂದ 80 ಕೆಜಿ ಯೂರಿಯಾ ಹಾಕ್ಬೇಕಾಗತ್ತೆ. ಹ್ಮ್. ಮತ್ತು ಒಂದು ಕಟ್ ಡ್ಯಾಪ್ ಹಾಕ್ತೀವಿ ಅಂದ್ರೆ ಅದಕ್ಕೆ 1.5 ರಿಂದ 2 ಕಟ್ ಡ್ಯಾಪ್ ಹಾಕ್ಬೇಕಾಗತ್ತೆ. ಡಾಕ್ಟರ್ ರಾಜ್ಬೀರ್, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಅವರೇನು ಹೇಳಿದ್ದಾರೆ ಬಹುತೇಕ ಸರಿಯೇ ಇದೆ. ಅವರ ಸಮಸ್ಯೆಗೆ ಪರಿಹಾರ ಏನಂದ್ರೆ, ಅವರು ಯಾವ ಪ್ರದೇಶದಿಂದ ಬರ್ತಾರೆ ಅಲ್ಲಿ ಸಾಮಾನ್ಯವಾಗಿ ಬಾಜ್ರಾ ಕ್ರಾಪ್ ಬೆಳೀತಾರೆ. ನನಗೆ ಗೊತ್ತಿರುವಂತೆ ಆ ಪ್ರದೇಶದಲ್ಲಿ ಬಾಜ್ರವನ್ನ ಸೆಪ್ಟೆಂಬರ್ ಎಂಡ್ ಹಾರ್ವೆಸ್ಟ್ ಆಗಿ ಹೋಗುತ್ತೆ. ಸೆಪ್ಟೆಂಬರ್ ಎಂಡ್ ಅಂದರೆ ಹೆಚ್ಚು ಅಕ್ಟೋಬರ್ 1 ಅಥವಾ 2 ವೀಕ್ ಒಳಗೆ. ಅಂದರೆ ಅವರಿಗೆ ಸಾಕಷ್ಟು ಸಮಯ ಇದೆ. ಅವರು ಅಕ್ಟೋಬರ್ ಎಂಡ್ನಲ್ಲಿ ಸೋ ಮಾಡಿದರೆ, ನಾವು ಅಕ್ಟೋಬರ್ ಎಂಡ್ ಮಾತಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಅವರು ಹೇಳ್ತಾರಂತೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ 1ನಲ್ಲಿ ಟೆಂಪ್ರೇಚರ್ ಇರುತ್ತೆ, ಅಂದು ಆ ವೆರೈಟೀಸ್ ಮೇಲೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಆದರೆ ಅಕ್ಟೋಬರ್ ಎಂಡ್ನಲ್ಲಿ ಸಾ ಮಾಡಿದರೆ ಅವು 145-150 ದಿನಗಳ ಗ್ರೋತ್ ಪೀರಿಯಡ್ ಪೂರ್ಣ ಮಾಡ್ತವೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಅನುಭವ ಏನಂದರೆ 10 ವರ್ಷಗಳಲ್ಲಿ 8 ವರ್ಷಗಳಲ್ಲಿ ನಿಮಗೆ ಲಾಭ ಸಿಗುತ್ತೆ. ಇಲ್ಲಿ ಶಾರ್ಟ್ ಡ್ಯುರೇಷನ್ಸ್ ವೆರೈಟೀಸ್ ಬಗ್ಗೆ ಹೇಳಬೇಕಾದ್ರೆ, ಬದಲಾಗುತ್ತಿರುವ ಹವಾಮಾನದಲ್ಲಿ ನನ್ನ ಅನುಭವ ಏನಂದರೆ, ಶಾರ್ಟ್ ಡ್ಯುರೇಷನ್ ವೆರೈಟೀಸ್ ಯಾವಾಗಲೂ ರಿಸ್ಕಿ ಹೊಂದಿರ್ತದೆ. ಏಕೆಂದರೆ ಹವಾಮಾನದ ಬದಲಾವಣೆ ಎಷ್ಟು ಆಗ್ಬೋದು ಅಂದರೆ, ನವಂಬರ್ನಲ್ಲಿ ಟೆಂಪ್ರೇಚರ್ ಇರ್ತದೆ, ಡಿಸೆಂಬರ್ನಲ್ಲಿ, ಜನವರಿನಲ್ಲಿ, ಫೆಬ್ರವರಿನಲ್ಲಿ ಗೊತ್ತಾಗಲ್ಲ. ಒಂದು ಪರ್ಟಿಕ್ಯುಲರ್ ಸೀಸನ್ ನಿರ್ದಿಷ್ಟ ಹವಾಮಾನದಲ್ಲಿ ಉತ್ತಮ ಈಲ್ಡ್ ಕೊಡಬಹುದು. ಆದರೆ ಕನ್ಸಿಸ್ಟೆಂಟ್ ಈಲ್ಡ್ ಕೊಡಬೇಕು ಅಂತ ನಿರೀಕ್ಷೆ ಮಾಡೋದು ತುಂಬ ಕಷ್ಟ. ಸರಿ, ಇದೇ ವಿಷಯದೊಂದಿಗೆ ಸ್ವಲ್ಪ ಮುಂದೆ ಹೋಗೋಣ. ಮತ್ತೆ ಈಗ ಆಡಿಯನ್ಸ್ ಕಡೆಗೆ, ಯಾಕಂದ್ರೆ ಇಂದು ಮಾತು ರೈತರ ಬಗ್ಗೆ ನಡೀತಾ ಇದೆ. ಆದರೆ ರೈತರ ಮಾತು ರೈತರಿಗೆ ತಲುಪಬೇಕು. ಎಲ್ಲ ರೈತರಿದ್ದಾರೆ, ನಿಮಗಾಗಿ ಒಂದು ಚಪ್ಪಾಳೆ, ನಿಮಗಾಗಿ ಜೋರಾಗಿ ಹೊರಗೂ ಕೂಡ ಧ್ವನಿ ಹೋಗ್ಬೇಕು, ಇಲ್ಲಿ ಏನೋ ನಡೀತಾ ಇದೆ ಅಂತ. ಅಥರ್ ಸಿಂಗ್ ಅವರೇ, ಮೊದಲಿಗೆ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಸರಿ, ಇವು 109 ಉನ್ನತ ಬೀಜಗಳ ಬಗ್ಗೆ ನಾವು ಈ ಸೆಷನ್ ನಲ್ಲಿ ಗೋಧಿ ಬಗ್ಗೆ ಮಾತಾಡಿದ್ರು. ಡಾಕ್ಟರ್ ರಾಜ್ಬೀರ್ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ತಿಳಿಸಿದ್ರು. ರೈತರಿಗೆ ಇದರಿಂದ ಎಷ್ಟು ಉಪಯೋಗ ಆಗುತ್ತೆ? ಬಹಳ ಪ್ರಜಾತಿಗಳ ಬಗ್ಗೆ ತಿಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಹೇಳೋದ್ರಲ್ಲಿ ಬಹಳ ಉತ್ತಮವಾಗಿದೆ. ಆದರೆ ನಾನ್ ಬಯಸೋದು ಅಂದ್ರೆ, ಡಾಕ್ಟರ್ ಸಾಹೇಬ್ರೆ, ಈ ವೆರೈಟೀಸ್ನಿಂದ ಯಾವುದು ಹೆಚ್ಚು ಕ್ವಾಲಿಟಿ ಯುಕ್ತವಾಗಿದೆ ಮತ್ತೆ ನಮ್ಮ ಪ್ರದೇಶಕ್ಕೆ ಯಾವುದು ಹೆಚ್ಚು ಸೂಕ್ತವಾಗಿದೆ? ನಮ್ಮ ಪ್ರದೇಶಕ್ಕೆ ಡೆಲ್ಲಿ ಸ್ಟ್ಯಾಂಡರ್ಡ್ ಅಂದ್ರೆ ನಜ್ಫ್ಕಟ್, ಅದರಲ್ಲಿ ಯಾವ ವೆರೈಟೀಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ? ಸ್ವಲ್ಪ ದಯವಿಟ್ಟು ಹೇಳಿ. ಸರಿ, ಎಲ್ಲ ಪ್ರಶ್ನೆಗಳನ್ನು ನಿಮ್ಮಲ್ಲೇ ಕೇಳ್ತಾರೆ ಇವತ್ತು. ಇಲ್ಲ ನೋಡಿ, ನಜಾಫಾಗಢ್ ಏರಿಯಾ ಏನಿದೆ ಅಲ್ಲಿ ವಾಟರ್ ಕ್ವಾಲಿಟಿ ತುಂಬ ಎಫೆಕ್ಟೆಡ್ ಆಗಿದೆ. ಅರ್ಥ ಆಯ್ತಾ? ಮೊದಲು ಸಾಬಿ ರಿವರ್ ಬರ್ತಿತ್ತು, ಆದರೆ ಅದು ಈಗಿಲ್ಲ. ಆದ್ದರಿಂದ ವಾಟರ್ ಕ್ವಾಲಿಟಿ ತುಂಬ ಬದಲಾಗಿದೆ. ನಾನು ಹೇಳ್ತೇನೆ, ಅಲ್ಲಿ ಹೈ ಬೈಮಾಸ್ ವೆರೈಟೀಸ್ ನಡುವುದು ಉತ್ತಮ. ಲೋ ಬೈಮಾಸ್ ವೆರೈಟೀಸ್ ಅಲ್ಲಿ ಹಾಕಬೇಡಿ. ಹೊಸ ವೆರೈಟಿಯಲ್ಲಿರುವ ಎಲ್ಲವೂ ಹೈ ಬಯೋಮಾಸ್ ಎಂಟ್ರೀಸ್, ಅವು ಲಾಭಕಾರಿ ಆಗುತ್ತವೆ. ಉದಾಹರಣೆಗೆ DBW 327, HD 3386, HD 3385, PBW 826 ವೆರೈಟೀಸ್ ಹಾಕಿ. ಸ್ವಲ್ಪ ಮೊದಲು ನವೆಂಬರ್ನ ಮೊದಲ ಸುತ್ತಮುತ್ತ ಸೋ ಮಾಡಿದರೆ ನನ್ನ ಅಭಿಪ್ರಾಯದಲ್ಲಿ ನಿಮಗೆ ಉತ್ತಮ ಈಲ್ಡ್ ಸಿಗುತ್ತೆ. ಸರಿ, ಮೋಹಿತ್ ಅವರೇ, ಏನ್ ಕೇಳಬಯಸ್ತೀರಿ? ಒಳ್ಳೆ ಅವಕಾಶ ಸಿಗ್ತಾ ಇದೆ ಇವತ್ತು ಡಾಕ್ಟರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಈಗ ಕೇಳಿ, ಏನ್ ಕೇಳಬೇಕು? ಡಾಕ್ಟರ್ ಸಾಹೇಬ್ರೆ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೋಡಿ, ಮೊದಲು ನಮ್ಮ ಹತ್ರ 226 ವೆರೈಟೀಸ್ ಇರ್ತಿತ್ತು. ಅದನ್ನ ಬೆಳಿತಿದ್ವಿ, ತಡವಾಗಿ ಬೆಳಿಬೋದಿತ್ತು. ಆದರೆ ಬಟಾಣಿ ಬೆಳೆಯುವಂಥವರಿಗೆ ಪ್ರಯೋಜನಕಾರಿಯಾಗಿತ್ತು. ಜನವರಿ ತನಕ ಬೆಳೀತಿದ್ವಿ, ಅದನ್ನ ಒಳ್ಳೆ ಈಲ್ಡ್ ಸಿಕ್ತಿತ್ತು. ಈಗ ಈ ವೆರೈಟಿಗಳಲ್ಲಿ ಯಾವುದಾದ್ರೂ ಹೊಸ ವೆರೈಟಿ ತಯಾರಿಸಿದ್ದೀರಾ ರೈತರಿಗೆ ಲಾಭ ಆಗುವಂಥದ್ದು? ನೋಡಿ, ನಮಗೆ 2 ವೆರೈಟಿಗಳಿದ್ದಾವೆ. ಅವು ವೆರಿ ಲೇಟ್ ಸೋನ್ಗಾಗಿ. ವೆರಿ ಲೇಟ್ ಸೋನ್ ಅಂದರೆ ನೀವು ಶುಗರ್ ಕೇನ್ ಮೇಲಿನ ಜನವರಿ ಮಿಡಲ್ ಅಥವಾ ಜನವರಿ ಎಂಡ್ನಲ್ಲಿ ಸೋ ಮಾಡ್ತೀರಾ ಅಂದರೆ, ನಮ್ಮ ವೆರೈಟೀಸ್ HD 3298 ಮತ್ತು HD 3271. HD 3298ನಲ್ಲಿ ಕನಿಷ್ಠ 25-30 ರೈತರ ಎಕ್ಸ್ಪೀರಿಯನ್ಸ್ ಇದೆ. ಜನವರಿಯಲ್ಲಿ ಸಾ ಮಾಡಿದ್ರು 30ರಿಂದ 35 ಮಣ ಈಲ್ಡ್ ಸಿಗುತ್ತೆ ಕಂಫರ್ಟಬಲ್ ಆಗಿ. ಅಂದರೆ ನಿಮ್ಮ ಬಳಿ ಸಿಗೋ ಪೀರಿಯಡ್ ಕೇವಲ 90 ಡೇಸ್ ಅಥವಾ 80 ಡೇಸ್ ಆಗಿರುತ್ತೆ. ಆ 80-90 ಡೇಸಲ್ಲಿ ಈಲ್ಡ್ ಈ ಮಟ್ಟಕ್ಕೆ ಬರುವುದು ಚೆನ್ನಾಗಿಯೇ. HD 3298 ಮತ್ತು HD 3271 ವೆರೈಟೀಸ್ ಉತ್ತಮವಾಗಿರುತ್ತವೆ. ಸರಿ, ಈಗ ಗೋಧಿಯ ಬೆಳೆಗೆ ಮಾತನಾಡ್ತಿದ್ವಿ. ಇದರ ನಂತರ ನಾವು ಮಾತಾಡೋಣ ಸಾಸಿವೆ ಬಗ್ಗೆ. ಈಗ ಪ್ರತಾಪ್ ಅವ್ರ ಜೊತೆ ನಾನು ಮಾತನಾಡುವಾಗ ತ್ರಿಭುವನ್ ಸಿಂಗ್ ಮತ್ತು ಶಿವಾನಂದ್ ಶರ್ಮಾ ವೇದಿಕೆಗೆ ಬನ್ನಿ. ಸದ್ಯಕ್ಕೆ ನಾನು ಪ್ರತಾಪ್ ಜಿ ಅವ್ರ ಜೊತೆ ಮಾತನಾಡ್ತೀನಿ. ಪ್ರತಾಪ್ ಅವರೇ, ಈ ಅವಕಾಶ ಬಹಳ ವಿಶೇಷವಾಗಿದೆ. ಇದು ಕೃಷಿ ಚೌಪಾಲ್, ರೈತರು ಮತ್ತು ವಿಜ್ಞಾನದ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರತಿಯೊಬ್ಬ ರೈತನ ಆದಾಯ 2 ಪಟ್ಟು ಆಗ್ಬೇಕು ಅಂತ ಪ್ರಧಾನಮಂತ್ರಿ ಅವರು ಬಯಸ್ತಾರೆ. 2 ಪಟ್ಟು ಅಲ್ದಿದ್ರು ಕೂಡ ಅದು ಏರ್ತಾ ಹೋಗೋದು ನಮ್ಗೆ ಕಾಣಬೇಕು. ಈ ಬಗ್ಗೆ ಪ್ರಯತ್ನ ನಡೀತಿದ್ಯಾ? ನಿಮ್ಗೆ ಏನ್ ಅನ್ಸುತ್ತೆ? ಆದಾಯ ಹೆಚ್ಚಿದ್ಯಾ? ಅದೇನಂದ್ರೆ, ಇದರಲ್ಲಿ
ನಾವು ಗೋಧಿ ಬೆಳಿತೀವಿ. ಅದನ್ನು ನಾವು ಸೀಡ್ ಡ್ರಿಲ್ ಮೂಲಕ ಸೋ ಮಾಡಬೇಕು. ಸೀಡ್ ಡ್ರಿಲ್ ಮೂಲಕ ಸೋ ಮಾಡಿದ್ರೆ ಆಗ ಅದರ ಈಲ್ಡ್ ಹೆಚ್ಚಾಗುತ್ತೆ. ನವೆಂಬರ್ 1ರಿಂದ 15 ನವೆಂಬರ್ ನಡುವೆ ಸೋ ಮಾಡಿದ್ರೆ ಆಗ ಅದರ ಈಲ್ಡ್ ಹೆಚ್ಚು ಬರುತ್ತೆ. ಜೈ ಹಿಂದ್, ಜೈ ಭಾರತ್, ಜೈ ಜವಾನ್, ಜೈ ಕಿಸಾನ್. ಉತ್ಪಾದನೆ ಕಡಿಮೆ ಇದ್ದರೆ ನಮ್ಮ ಪ್ರಧಾನಮಂತ್ರಿಯವರು ಈ ಥಾಟ್ ಪ್ರೊಸೆಸ್ ಇಂದ ಮುಂದೆ ಹೋಗಿದ್ದಾರೆ. ಅವ್ರು ಹೇಳೋದು ಖರ್ಚು ಕಡಿಮೆ ಆಗಬೇಕು, ಉತ್ಪಾದನೆ ತುಂಬಾ ಹೆಚ್ಚಾಗಬೇಕು ಅಂತ. ನಾವು ಅದರಲ್ಲಿ ಮುಂದುವರಿತಾ ಇದ್ದೇವಾ? ಆ ನಿಟ್ಟಿನಲ್ಲೂ ನಾವು ಮುಂದುವರಿತಿದ್ದೇವೆ. ಹೇಗೆ? ಹೇಗಂದ್ರೆ ಈಗಲೂ ಸಹ ಸನ್ಮಾನ್ಯ ಪ್ರಧಾನಮಂತ್ರಿಯವರ ವಿವಿಧ ಯೋಜನೆಗಳಿವೆ. ಹ ನಾವು ಯಾವುದೇ ಬೆಳೆಯಲ್ಲಿ ಪ್ರಗತಿ ಸಾಧಿಸ್ತಿದ್ದೇವೆ. ಅದು ಹ ಕಬ್ಬು, ಬಟಾಣಿ, ಗೋಧಿ ಹ್ಮ್ ಅಥವಾ ಒರಟು ಧಾನ್ಯಗಳು ಯಾವುದೇ ಆಗಿರ್ಲಿ. ಹ್ಮ್ ಏಕೆಂದ್ರೆ ಇಂದು ನಮ್ಮ ಸಣ್ಣ ರೈತರು ಹಿಂದಿನದಕ್ಕೆ ಹೋಲಿಸಿದ್ರೆ ಕಡಿಮೆ ಭೂಮಿಯನ್ನ ಬಳಸ್ತಾರೆ. ಸರಿ. ಕೆಲವರಿಗೆ 10 ಬಿಘಾಗಳು, ಕೆಲವರಿಗೆ 15 ಬಿಘಾಗಳು. ಹ್ಮ್ ಅದರ ಸರಿ. ಹೊರತಾಗಿಯೂ ನಾವು ಉತ್ತಮ ಲಾಭದತ್ತ ಸಾಗುತ್ತಿದ್ದೇವೆ. ಸರಿ, ಇನ್ನು ಈ ಲಾಭ ಹೆಚ್ಚುತ್ತಾ ಹೋಗಲಿ. ಹೆಚ್ಚಾಗಲಿ. ಆದ್ರೆ ನಮ್ಮ ಆಸೆ ಸ್ವಲ್ಪ ಹೆಚ್ಚು. ಚಪ್ಪಾಳೆ ಬೇಕು ನಮ್ಗೆ. ಜೋರಾಗಿ ಹಿಂದಿನಿಂದ ಶಬ್ದನೇ ಕೇಳಿಸ್ತಾ ಇಲ್ಲ. ಚಪ್ಪಾಳೆ ಕರತಾಡದಿಂದ ಜೊತೆ ಈಗ ನಾನು ಮೊದಲು ಹೇಳಿದ ಹಾಗೆ ಸಾಸಿವೆ ಬಗ್ಗೆ ಉಲ್ಲೇಖಿಸಬೇಕಾದ್ದು ಬಹಳ ಅಗತ್ಯ. ನಿಮ್ಮನ್ನ ವೇದಿಕೆಗೆ ಕರಿತೀನಿ, ನೀವು ಬನ್ನಿ. ಈಗ ಇನ್ನೂ 2 ಅತಿಥಿಗಳು ಸೇರ್ಕೊಂಡಿದ್ದಾರೆ. ಒಳ್ಳೆಯ ಹುಮ್ಮಸ್ನೊಂದಿಗೆ ಸರ್ ಬರ್ತಾ ಇದ್ದಾರೆ. ನಮ್ ಜೊತೆಗಿದ್ದಾರೆ ತ್ರಿಭುವನ್ ಸಿಂಗ್ ಅವರು. ಅವರ ಮುಖವನ್ನು ನೋಡಿದ್ರೆ ಗೊತ್ತಾಗತ್ತೆ ಅವರು ಪೂರ್ತಿ ಸಿದ್ಧರಾಗಿ ಬಂದಿದ್ದಾರೆ ಅಂತ. ಸರಿ. ಮತ್ತೀಗ ಶಿವನಂದನ್ ಶರ್ಮಾ ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ನಿಮ್ಮಿಬ್ಬರಿಗೂ ಸ್ವಾಗತ. ಮತ್ತೆ ಈ ಸರಣಿಯಲ್ಲಿ ಡಾಕ್ಟರ್ ಸಾಹೇಬ್ರೆ ನಿಮಗೂ ಸ್ವಾಗತ. ಸರ್, ನಾವು ಸಾಸಿವೆ ಬಗ್ಗೆ ಮಾತಾಡ್ತಿದ್ವಿ. ಸಾಸಿವೆ ಒಂದು ಪ್ರಮುಖ ರಬಿ ಬೆಳೆ ಅಂತ ನಮ್ಗೆಲ್ರಿಗೂ ಗೊತ್ತು ಸರ್. ಆದರೆ ವಿವಿಧ ಪ್ರದೇಶಗಳನ್ನು ಆಧರಿಸಿ ಈ 180 ಬೀಜಗಳ ಅಡಿಯಲ್ಲಿ ನಾವು ಯಾವುದನ್ನು ಸಂರಕ್ಷಿಸಬಹುದು, ಯಾವುದನ್ನು ಬೆಳೆಸಬಹುದು, ಅರ್ಥ ಮಾಡ್ಕೊಳ್ಬಹುದು ಮತ್ತು ಮುಖ್ಯವಾಗಿ ಲಾಭದಾಯಕವಾಗಿಸುವ ಸಾಸಿವೆ ಪ್ರಭೇದಗಳು ಯಾವುವು ಅಂತ ಹೇಳ್ತೀರಾ? ಸಂಸ್ಥೆಯು ಪ್ರಾಥಮಿಕವಾಗಿ ಅಲ್ಪಾವಧಿಯ ಸಾಸಿವೆ ಪ್ರಭೇದಗಳ ಮೇಲೆ ಕೇಂದ್ರೀಕರಿಸಿದೆ. ಹಾ. ಇವುಗಳಲ್ಲಿ ಪೂಸಾ ಸಾಸಿವೆ 25, ಪೂಸಾ ಸಾಸಿವೆ 26, ಪೂಸಾ ಸಾಸಿವೆ 27 ಮತ್ತೆ 28 ಸೇರಿವೆ. ಇವೆಲ್ಲವೂ ಕಡಿಮೆ ಅವಧಿಯಲ್ಲಿ ಹಣ್ಣಾಗ್ತವೆ. ನಾವು ಅಲ್ಪಾವಧಿಯ ಪ್ರಭೇದಗಳ ಬಗ್ಗೆ ಮಾತನಾಡುವಾಗ ಪರಿಸ್ಥಿತಿಯನ್ನು ಆಧರಿಸಿ ನಮಗೆ 2 ರೀತಿಯ ಅವಶ್ಯಕತೆಗಳಿರ್ತವೆ. ಹಾ. ಒಂದು ಪೂಸಾ ಸಾಸಿವೆ 25, 27 ಮತ್ತೆ 28 ನಂತಹ ಆರಂಭಿಕ ಬಿತ್ತನೆಗೆ ಸೂಕ್ತವಾದ ಪ್ರಭೇದಗಳು. ಈ ಪ್ರಭೇದಗಳು ಸೆಪ್ಟೆಂಬರ್ 15ರವರೆಗೆ ಬಿತ್ತನೆಗೆ ಸೂಕ್ತವಾಗಿದೆ. ಅದೇ ರೀತಿ ತಡವಾಗಿ ಬಿತ್ತನೆ ಮಾಡಲು ಕೆಲವು ರೈತರು ಅಕ್ಟೋಬರ್ ವೇಳೆಗೆ ತಮ್ಮ ಹೊಲಗಳನ್ನು ತೆರವುಗೊಳಿಸಲು ಸಾಧ್ಯವಾಗದಿದ್ದರೆ ಕೆಲವು ಪ್ರಭೇದಗಳು ನವೆಂಬರ್ನಲ್ಲಿ ಬಿತ್ತನೆಗೆ ಸೂಕ್ತವಾಗಿವೆ. ಉದಾಹರಣೆಗೆ ಹೇಳೋದಾದರೆ ಪೂಸಾ ಸಾಸಿವೆ 26. ಆದ್ದರಿಂದ ಇವುಗಳನ್ನು ನವೆಂಬರ್ 1ರಿಂದ 15ರವರೆಗೆ ನೆಡಬಹುದು. ಆದ್ದರಿಂದ ಈ ಅಲ್ಪಾವಧಿಯ ಸಾಸಿವೆ ಪ್ರಭೇದಗಳು ಬಿತ್ತನೆಗೆ ಸಹ ಸೂಕ್ತವಾಗಿದೆ. ಈ ಪ್ರಭೇದಗಳು 105ರಿಂದ 110 ದಿನಗಳಲ್ಲಿ ತಮ್ಮ ಜೀವಿತಾವಧಿಯನ್ನು ಪೂರ್ಣಗೊಳಿಸುತ್ತವೆ. ಸಂಶೋಧನೆಯ ಇತರ ಪ್ರಮುಖ ಕೇಂದ್ರ ಕ್ಷೇತ್ರವೆಂದರೆ ಸಾಸಿವೆ ಅಕ್ಟೋಬರ್ನಲ್ಲಿ ಬಿತ್ತುವ ಪ್ರಭೇದಗಳು. ನಾವು ಇದನ್ನು ಸಕಾಲಿಕ ಬಿತ್ತನೆ ಅಂತ ಕರಿತೇವೆ. ಈ ಪ್ರದೇಶದಲ್ಲಿ ಅಕ್ಟೋಬರ್ ಬಿತ್ತನೆಗೆ ಸೂಕ್ತವಾದ ಹಲವಾರು ಪ್ರಭೇದಗಳನ್ನು ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಹೊಸ ವಿಧ ಪೂಸಾ ಸಾಸಿವೆ 37 ಇದೀಗ ಅಭಿವೃದ್ಧಿಪಡಿಸಲಾಗ್ತಿದೆ. ಈ ವರ್ಷ ಇದರ ಬೀಜಗಳು ಲಭ್ಯವಿಲ್ಲದಿದ್ದರೂ ಮುಂದಿನ ವರ್ಷದಿಂದ ಅವು ರೈತರಿಗೆ ಲಭ್ಯವಿರುತ್ತವೆ. ಒಂದು ಪ್ರಮುಖ ಹೆಜ್ಜೆ ಅಂದರೆ ನಾವು ವಿದೇಶದಿಂದ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುತ್ತೇವೆ, ಅಂದರೆ ಕ್ಯಾನೋಲಾ ಎಣ್ಣೆ. ಮಾರುಕಟ್ಟೆಯಲ್ಲಿ ಅನೇಕ ಜನರು ಮತ್ತು ರೈತರು ಸಹ ಕ್ಯಾನೋಲಾ ಎಣ್ಣೆಯನ್ನು ಸೇವಿಸಲು ಆಸಕ್ತಿ ಹೊಂದಿದ್ದಾರೆ. ಇದಕ್ಕೆ ಬೇಡಿಕೆ ಸಾಕಷ್ಟು ಹೆಚ್ಚಾಗಿದೆ ಮತ್ತು ನಾವು ವಿದೇಶದಿಂದ ಬಹಳಷ್ಟು ಎಣ್ಣೆಯನ್ನು ಆಮದು ಮಾಡಿಕೊಳ್ತೇವೆ. ನಾವು ಕ್ಯಾನೋಲಾ ಎಣ್ಣೆ ಮತ್ತು ಎಲೆಕೋಸು ಸಾಸಿವೆ ಎಣ್ಣೆಯನ್ನು ಆಮದು ಮಾಡಿಕೊಳ್ತೇವೆ. ಆದರೆ ಅದೇ ಗುಣಮಟ್ಟದ ಎಣ್ಣೆ ಭಾರತೀಯ ಸಾಸಿವೆಯಿಂದ ಲಭ್ಯವಿದೆ. ಇದು ಸರಿ. ನಮ್ಮ ಸಾಸಿವೆ ಪ್ರದೇಶದ ಸರಿ, ಸರ್. 90% ಒಳಗೊಂಡಿರುತ್ತೆ. ಸರ್, ಒಂದೊಂದಾಗಿ ವಿಷಯವನ್ನು ಮಾತಾಡ್ತಾ ಹೋಗೋಣ. ಎಲ್ಲಾ ವಿಷಯಗಳು ಒಂದೇ ಬಾರಿಗೆ ಬಂದ್ಬಿಟ್ರೆ ಮಜಾ ಇರೋದಿಲ್ಲ. ಖಂಡಿತ. ಶಿವನಂದನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಶಿವನಂದನ್ ಸಾಹೇಬ್ರೆ, ವಾಸ್ತವದಲ್ಲಿ ಈಗ ಡಾಕ್ಟರ್ ಯಶ್ಪಾಲ್ ಅವರು ಏನು ಹೇಳಿದ್ರಲ್ಲ ಸರ್, ನಿಮಗೆ ವಿಶಾಲ ಅನುಭವ ಇದೆ ಮತ್ತು ನಿಮಗೆ ಎಲ್ಲವೂ ಚೆನ್ನಾಗಿ ತಿಳಿದಿದೆ. ಈ ವಿಶೇಷವಾಗಿ ಈ ಪ್ರಯತ್ನದಲ್ಲಿ ನೀವು ಏನಂತ ಭಾವಿಸ್ತೀರಾ? ಸಾಸಿವೆ ಸನ್ನಿವೇಶ ಸರಿಯಾಗಿದೆಯಾ ಸರ್? ನಾವು ರೈತರು ಬಯಸಿದ್ದು ನಡೆಯುತ್ತಿರುವ ಹಾಗೆ ತೋರುತ್ತಿದೆಯಾ ಅಥವಾ ಸರಿಪಡಿಸಬೇಕಾದ ತಪ್ಪುಗಳೇನಾದರೂ ಇವೆ ಅಂತ ಭಾವಿಸ್ತೀರಾ? ನೋಡಿ ಡಾಕ್ಟರ್ ಸಾಹೇಬ್ರೆ, ನಾನು ಹೇಳ್ತೀನಿ. ಈಗ ನನ್ನ ಹೆಸರು ತ್ರಿಭುವನ್ ಸಿಂಗ್ ಅಂತ, ನಾನು ನಜಫ್ಗಢದವನು. ಸರಿ. ಈಗ ನೋಡಿ, ಮೊದಲೇನು ತಳಿ ಇತ್ತಲ್ಲ, ಪೂಸಾ ಬೋಲ್ಟ್ ಮತ್ತು ಜಗನ್ನಾಥ್, ಇಂತಹ ಸಾಸಿವೆ ಪ್ರಭೇದಗಳು ರೋಗಗಳಿಗೆ ಕಡಿಮೆ ಒಳಗಾಗ್ತಿದ್ವು. ಮತ್ತೆ ಈಗ ನಂತರದ ಕೆಲವು ಪ್ರಭೇದಗಳು ಪ್ರಮುಖ ರೋಗಕ್ಕೆ ಗುರಿಯಾಗ್ತಾ ಇವೆ.
ಇದಕ್ಕಾಗಿ ರೈತರು ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ರಂಜಕ ಮತ್ತು DAPಯನ್ನು ಅನ್ವಯಿಸ್ತಾರೆ. ವಿಜ್ಞಾನಿಗಳು ಹೇಳ್ತಾರೆ ಹಾಗೆಲ್ಲ. ಮತ್ತೆ ಸಾಸಿವೆ ಬೆಳೆದು ಮತ್ತಷ್ಟು ಬೆಳೆದಾಗ ಅದು ಬಿಳಿ ತುಕ್ಕು ರೋಗದಿಂದ ಸೋಂಕಿಗೆ ಒಳಗಾಗಿಬಿಡುತ್ತೆ. ಮೊದಲು ಈ ರೋಗ ಏನಿದೆ ಅದು ಬಿತ್ತನೆ ಮೊದಲು ಅಥವಾ ರೈತ ಸಾಸಿವೆ ನೆಟ್ಟ ನಂತರ ಈ ರೋಗಕ್ಕೆ ಯಾವುದಾದ್ರೂ ಚಿಕಿತ್ಸೆ ಇದೆಯಾ ಅದನ್ನು ನೋಡ್ಕೋಬೇಕು. ಇನ್ನೊಂದು ಅನಾನುಕೂಲ ಅಂತಂದರೆ, ನಮ್ಮ ಸಾಸಿವೆ ಕಾಳುಗಳು ಸಂಪೂರ್ಣವಾಗಿ ಸಿದ್ಧವಾಗಿ ನಂತರ ಶೀತ ಹವಾಮಾನ ಬಂದಾಗ ಮತ್ತು ಶೀತ ಆದಾಗ ಕಾಳುಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಕೊಳಿತವೆ. ಹಾಗಾಗಿ ಇದಕ್ಕೆ ಚಿಕಿತ್ಸೆ ಕಂಡುಬಂದರೆ ಅದರಿಂದ ರೈತನಿಗೆ ಬಹಳ ದೊಡ್ಡ ಪ್ರಯೋಜನ ಆಗುತ್ತೆ. ತ್ರಿಭುವನ್ ಅವರು ಹೇಳಿದಂತೆ ಹಳೆಯ ಸಾಸಿವೆ ಪ್ರಭೇದಗಳಾದ ಪೂಸಾ ಬೋಲ್ಡ್ ಅಥವಾ ಪೂಸಾ ಜಗನ್ನಾಥ್ ಹಿಂದೆ ರೋಗಗಳಿಗೆ ನಿರೋಧಕವಾಗಿದ್ವು. ಈ ಕೀಟಗಳ ಚಲನಶೀಲತೆಯು ಬದಲಾಗ್ತಿದೆ. ಈ ರೋಗಗಳು ಏನಿವೆ ಹಿಂದೆ ಅಷ್ಟು ತೀವ್ರವಾಗಿರಲಿಲ್ಲ. ಆದರೆ ಈಗ ಈ ಕೀಟಗಳ ಚಲನಶೀಲತೆ ಏನಿದೆ ಅದು ಬದಲಾಗ್ತಾ ಇರೋದ್ರಿಂದ ಈ ಬದಲಾವಣೆಯು ರೋಗಗಳ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ನೀವೇನು ಹೇಳ್ತಾ ಇದ್ದೀರಿ, ಈ ಕಾಂಡ ಕೊಳೆತಕ್ಕೆ ಇದೇ ಕಾರಣ ಆಗಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ನಾವು ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಿದಾಗ ಸಂಬಂಧಿತ ಜಾತಿಯೊಳಗೆ ತಳೀಯವಾಗಿ ನಿರೋಧಕ ಜೀನನ್ನು ಕಂಡುಕೊಂಡ್ರೆ ನಾವು ಅದನ್ನು ಸುಲಭವಾಗಿ ವರ್ಗಾಯಿಸಬಹುದು ಮತ್ತು ವೈವಿಧ್ಯತೆಯನ್ನು ಅಭಿವೃದ್ಧಿಪಡಿಸಬಹುದು. ಆದರೆ ಕಾಂಡಕೊಳೆಯ ಸಮಸ್ಯೆ ಏನಂದರೆ ಇನ್ನೂ ಯಾವುದೇ ಆನುವಂಶಿಕ ಪರಿಹಾರವನ್ನು ಕಂಡುಹಿಡಿಯಲಾಗಿಲ್ಲ. ಆದ್ದರಿಂದ ಮೂಲತಃ ನೀವು ಬೆಳೆ ಸರದಿ ಮಾಡಬಹುದು. ನಿರಂತರವಾಗಿ ಸಾಸಿವೆಯನ್ನು ಬೆಳಿಬೇಡಿ. ನಡುವೆ ಬೇರೆ ಬೇರೆ ಬೆಳೆಯನ್ನು ಬೆಳೆಯೋದನ್ನು ಮುಂದುವರಿಸಿ. ನೀವು ಸಾಸಿವೆ ಬೆಳೆಯಲು ಒತ್ತಾಯಿಸಿದ್ರೆ ನೀವು ಬೆಳೆ ನೆಟ್ಟ ನಂತರ 2 ತಿಂಗಳು ಅಥವಾ 60 ದಿನಗಳು ಕಳೆದ ನಂತರ ಲಕ್ಷಣಗಳು ಏನಾದರೂ ಈ ಕಾಣಿಸ್ತಾವಲ್ಲ, ಅದು ಕಾಣಿಸ್ಕೊಳ್ಳೋ ಮೊದಲು ಬ್ಯಾವಿಸ್ಟಿನ್ ಅಥವಾ ಬೇರೆ ಇನ್ಯಾವುದಾದರೂ ಔಷಧಿನ ಸಿಂಪಡಿಸಿ. ಹೆಚ್ಚು ಸಮಯ ಕಾಯಬೇಡಿ. ಇದು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನಿವಾರಿಸುತ್ತೆ. ಶಿವಾನಂದನ್ ಅವರೇ, ಈಗ ನಿಮ್ಮ ಸರದಿ. ಸರ್, ಈ 109 ಸೀಡ್ಸ್ನೊಂದಿಗೆ ಮಾಡಿದಂತಹ ಪ್ರಯತ್ನ ಅದು ಎಷ್ಟು ಇಷ್ಟ ಆಗಿದೆ. ಪ್ರಧಾನಮಂತ್ರಿಯವರ ಈ ಪ್ರಯತ್ನ ದೇಶಕ್ಕೆ ಮತ್ತು ರೈತರಿಗೆ ಎಷ್ಟು ಉಪಯುಕ್ತವಾಗಿದೆ ಅಂತ ನೀವು ಭಾವಿಸ್ತೀರಿ? ಸರ್, ನಾನು ನಿಮ್ಗೆ ಹೇಳ್ತೀನಿ. ಸರಿ. ನನ್ನ ಹೆಸರು ಶಿವಾನಂದನ್ ಶರ್ಮಾ. ನಾನು UP ರಾಜ್ಯದ ಗಾಜಿಯಾಬಾದ್ ಸರಿ. ಜಿಲ್ಲೆಯ ಕನೋಜ ಗ್ರಾಮದಿಂದ ಬಂದಿದ್ದೇನೆ. ಈಗ ಡಾಕ್ಟರ್ ಸಾಹೇಬ್ರು ಹೇಳಿದ್ರು, ನಮ್ಮ ದೇಶಕ್ಕೆ ಬೇಕಾದ ಆಹಾರ ಎಣ್ಣೆಯಲ್ಲಿನ 60% ನಾವು ಆಮದು ಮಾಡ್ಕೊಳ್ತೀವಿ ಅಂತ. ಅದನ್ನ ಪತ್ರಿಕೆಗಳಲ್ಲಿ ಸುದ್ದಿಗಳಲ್ಲಿ ನೋಡಿ ನನಗೆ ಗೊತ್ತಾಯ್ತು. ಸರಿ. ಅದಕ್ಕಾಗಿ ಸುಮಾರು 5-6 ವರ್ಷಗಳಿಂದ ನಾವು ಸಾಸಿವೆ ಬೆಳೆ ಬೆಳೆಸೋದು ಶುರು ಮಾಡಿದೀವಿ. ಹೌದು, 5-6 ವರ್ಷಗಳಿಂದ ಬೆಳೆಸ್ತಾ ಇದ್ದೀವಿ. ಆದ್ರೆ ಸಾಸಿವೆ ಬೆಳೆಯಲ್ಲಿ ಸರಿ. ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಇದಕ್ಕೆ ಕೂಲಿ ಕೆಲಸಗಾರರು ಕಡಿಮೆ ಸಾಕಾಗ್ತಾರೆ. ಗೋಧಿ ಬೆಳೆ ಹಾಕಿದ್ರೆ ಸಮಯಕ್ಕೆ ಕೆಲಸಗಾರರು ಸಿಗೋದಿಲ್ಲ, ಕೊಯ್ಲಿಗೂ ಸಿಗೋದಿಲ್ಲ, ಹೊಡೆಯೋದಕ್ಕೂ ಸಿಗೋದಿಲ್ಲ. ಅದರಲ್ಲಿ ಅರ್ಧ ಕೆಲಸ ಮಾತ್ರ ಆಗುತ್ತೆ. ವ್ಯತ್ಯಾಸ ಇದೆಯಲ್ಲ ಸರ್. ಸಾಸಿವೆಯಲ್ಲಿ ವ್ಯತ್ಯಾಸ ಬರುತ್ತೆ. ದೇಶ ಬದಲಾಗುತ್ತಿದೆ, ರೈತ ಬದಲಾಗುತ್ತಿದ್ದಾನೆ, ಖಂಡಿತ ಖಂಡಿತ ಪ್ರಗತಿ ಆಗ್ತಿದೆ. ಖಂಡಿತ ಚಪ್ಪಾಳೆ ಖಂಡಿತ. ಹೇಳುತ್ತೆ, ಜೋರಾಗಿ ಚಪ್ಪಾಳೆ ಬರಬೇಕು. ಸರಿ, ಈ ಹುಮ್ಮಸ್ ಇರ್ಲಿ ಯಾವಾಗಲೂ. ಆಡಿಯನ್ಸ್ ನಲ್ಲಿ ಕೂಡ ನಮ್ಮ ಜೊತೆ ಕೆಲವು ರೈತರಿದ್ದಾರೆ. ಈಗ ಒಂದು ಪ್ರಶ್ನೆ, ರಬಿ ಬೆಳೆಗಳಿಗಾಗಿ ಯಾವ್ಯಾವ ಪ್ರಮುಖ ಅಂಶಗಳಿವೆ? ಯಾವ ವಿಷಯಗಳಿಗೆ ಪ್ರತಿಯೊಬ್ಬ ರೈತನು ಮೊದಲಿನಿಂದಲೇ ಹೆಚ್ಚು ಗಮನ ಕೊಡಬೇಕು? ಸಂಕ್ಷೇಪವಾಗಿ ಹೇಳಿ, ನಂತರ ನಾನು ಆಡಿಯನ್ಸ್ ಕಡೆ ಹೋಗ್ಬೇಕು ಸರ್. ಮೊದಲನೇದಾಗಿ ಈಗ ಬೀಜದ ವಿಚಾರ. ರೈತನು ಯಾವಾಗಲೂ ಒಳ್ಳೆಯ ಸರ್ಟಿಫೈಡ್ ಸೋರ್ಸ್ನಿಂದಲೇ ಬೀಜವನ್ನು ತೆಗೆದುಕೊಳ್ಬೇಕು. ಯೂನಿವರ್ಸಿಟಿಯಿಂದ ಆದರೂ ಸರಿ ಅಥವಾ ಪ್ರೈವೇಟ್ ಕಂಪನಿಯಿಂದ ಬೀಜ ತೆಗೆದುಕೊಂಡ್ರೂ ಸಹ ಸರಿ. ಅದನ್ನ ಬಿಲ್ ಜೊತೆಗೇನೆ ಬೀಜವನ್ನು ತೆಗೆದುಕೊಳ್ಬೇಕು. ಬೀಜದ ಪ್ಯಾಕೆಟ್ ಸರ್ಟಿಫೈಡ್ ಪ್ಯಾಕೆಟ್ ಆಗಿರಬೇಕು. ಬೀಜದ ಇನ್ವಾಯ್ಸ್ ಅನ್ನ ರೈತರು ಜಾಗ್ರತೆಯಿಂದ ಉಳಿಸ್ಕೊಂಡಿರ್ಬೇಕು. ಇನ್ನೊಂದು ವಿಷಯ ಅಂದ್ರೆ, ಕೆಲವೊಂದು ಬೆಳೆಗಳಲ್ಲಿ, ಉದಾಹರಣೆಗೆ ಸಾಸಿವೆ ಬೆಳೆ, ರೈತರು ತಮ್ಮದೇ ಹಳೆಯ ಬೀಜವನ್ನ ಮತ್ತೆ ಉಪಯೋಗಿಸಬಹುದು. ಆದ್ರೆ ಅಂತ ಸಂದರ್ಭಗಳಲ್ಲಿ ಬೀಜೋಪಚಾರ ಮಾಡೋದು ತುಂಬಾ ಅಗತ್ಯ. ಅದಕ್ಕಾಗಿ ಬಾವಿಸ್ಟಿನ್ ಅನ್ನ ಪ್ರತಿ ಕಿಲೋ ಬೀಜಕ್ಕೆ 2 ಗ್ರಾಂ ಸರಿ. ಪ್ರಮಾಣದಲ್ಲಿ ಹಾಕಿ ಬೀಜೋಪಚಾರವನ್ನ ರೈತರು ಖಂಡಿತವಾಗಿ ಮಾಡಬೇಕು. ಮತ್ತೊಂದು ಬಹಳ ಪ್ರಮುಖ ವಿಷಯ ಅಂತಂದ್ರೆ ಪ್ಲಾಂಟ್ ಪಾಪ್ಯುಲೇಷನ್, ಅಂದ್ರೆ ಗಿಡಗಳ ಸಂಖ್ಯೆ. ಅದು ತುಂಬಾ ಕಡಿಮೆ ಆಗಬಾರ್ದು, ಹಾಗೆ ತುಂಬಾ ಜಾಸ್ತಿಯೂ ಆಗಬಾರ್ದು. ಬಹುತೇಕ ರೈತರಿಗೆ ಒಂದು ತಪ್ಪು ಕಲ್ಪನೆ ಇರ್ತದೆ, ಹೊಲದಲ್ಲಿ ತುಂಬಾ ಜಾಸ್ತಿ ಗಿಡಗಳು ಇದ್ರೆ ಒಳ್ಳೇದು ಅಂತ. ಆದ್ರೆ ಹೊಲದಲ್ಲಿ ಗಿಡದಿಂದ ಗಿಡಕ್ಕೆ ಇರುವ ಅಂತರ 10ರಿಂದ 15 ಸೆಂಟಿಮೀಟರ್. ಹಾಗೇನೆ ಸಾಲಿಂದ ಸಾಲಿಗೆ ಅಂತರ 45 ಸೆಂಟಿಮೀಟರ್ ಇರೋದು ತುಂಬಾ ಮುಖ್ಯ. ಗಿಡಗಳು ತುಂಬಾ ಹತ್ತಿರ ಇದ್ರೆ ಅವು ಪರಸ್ಪರ ಹಾನಿ ಮಾಡ್ಕೊಳ್ತವೆ. ಗಿಡಗಳಿಗೆ ತೆರೆದುಕೊಳ್ಳಲು ಮತ್ತು ಸರಿಯಾಗಿ ಬೆಳೆಯಲು ಬೇಕಾದಷ್ಟು ಜಾಗ ಸರಿ, ಸಿಗೋದಿಲ್ಲ. ಸರಿ. ಹಾಗಾಗಿ ಇವೆಲ್ಲ ಮುಖ್ಯವಾದ ವಿಷಯಗಳು. ಇವು ನೆನಪಿಡಬೇಕಾದ ಮುಖ್ಯ ಅಂಶಗಳು. ಖಂಡಿತ. ನನಗೂ ನೆನಪಿದೆ ಪ್ರಮುಖ ಟಿಪ್ಸ್. ಸರಿ, ಈಗ ನಾನು ಸ್ವಲ್ಪ ಆಡಿಯನ್ಸ್ ಕಡೆ ಹೋಗ್ತೀನಿ. ನನ್ನ ಜೊತೆಗೆ ಆಡಿಯನ್ಸ್ ನಲ್ಲಿ ವೀರೇಂದ್ರ ಅವರಿದ್ದಾರೆ. ವೀರೇಂದ್ರ ಜಿ, ಸಾಸಿವೆ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಡಾಕ್ಟರ್ ಯಶ್ಪಾಲ್ ನಮ್ಮ ಜೊತೆಗಿದ್ದಾರೆ. ಈಗ ಮುಖ್ಯ ವಿಷಯ ಅಂದ್ರೆ ಮೊದಲ ಬಾರಿ ನೀರು ಯಾವಾಗ ಕೊಡಬೇಕು? ಡಾಕ್ಟರ್ ಯಶ್ಪಾಲ್,
ಬಿತ್ತನೆ ಮಾಡಿದ ನಂತರ 35ರಿಂದ 40 ದಿನಗಳ ಒಳಗೆ ನೀರು ಕೊಡಬಹುದು. ಹೂ ಬಿಡಲು ಶುರುವಾದ ತಕ್ಷಣ ಅದೇ ಸಮಯದಲ್ಲಿ ನೀರು ಕೊಟ್ಟರೆ ತುಂಬ ಒಳ್ಳೆಯದು. ಮೊದಲ ಬಾರಿ ನೀರುಣಿಸುವಾಗ ಯಾವ್ಯಾವ ರಸಗೊಬ್ಬರಗಳನ್ನು ಅದಕ್ಕೆ ಹಾಕಬೇಕು? ಆ ಸಮಯದಲ್ಲಿ ಮೊದಲು ನೀರು ಕೊಟ್ಟ ನಂತರ ಹೊಲಕ್ಕೆ ಯೂರಿಯಾ ಹಾಕಬೇಕು. ಸಾಮಾನ್ಯವಾಗಿ ಯೂರಿಯಾಗೆ ನಾವು 2 ಭಾಗಗಳಲ್ಲಿ ಸ್ಪ್ಲಿಟ್ ಡೋಸ್ ಕೊಡ್ತೀವಿ. ಅದರಲ್ಲಿ 2ನೇ ಸ್ಪ್ಲಿಟ್ ಡೋಸನ್ನು ಮೊದಲ ಬಾರಿಯ ನೀರಿನ ನಂತರ ಕೊಡಬಹುದು. ನಜಫ್ಗಢ ಏರಿಯಾದಲ್ಲಿ ಸಾಸಿವೆ ಬೆಳೆಗಾಗಿ ಗರಿಷ್ಠ ಎಷ್ಟು ನೀರು ಕೊಡಬೇಕು? ನಾನು ನಜಫ್ಗಢದವನು. ನಿಮ್ಮ ಬಳಿ 2 ಬಾರಿ ನೀರು ಕೊಡೋ ಸೌಲಭ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇಲ್ದಿದ್ರೂ 1 ಬಾರಿ ನೀರು ಕೊಟ್ಟರೆ ಅಷ್ಟೇ ಸಾಕಾಗತ್ತೆ. ಒಂದು ಬಾರಿ ಸಾಕಾಗ್ತದೆ, ಆದರೆ ಆ ಸಮಯದಲ್ಲಿ ಬಹಳ ಚಳಿ ಆಯ್ತು ಅಂತಂದ್ರೆ ಆವಾಗ ಏನ್ ಮಾಡಬೇಕು? ಬೆಳೆಗೆ ಹಾನಿ ಆಗತ್ತೆ. ಏನ್ ಮಾಡ್ಬೇಕಾಗ? ಪಾಲೆ ಬೀಳೋ ಸಮಸ್ಯೆ ಯಾವಾಗ ಆಗುತ್ತೆ ಅಂದರೆ, ನಿರಂತರವಾಗಿ ತಣ್ಣನೆಯ ಗಾಳಿಗಳು ಬೀಸ್ತಾ ಇದ್ದು ತಾಪಮಾನ 4-5 ದಿನಗಳ ಕಾಲ 4ರಿಂದ 5 ಡಿಗ್ರಿಗಿಂತ ಕಡಿಮೆ ಇದ್ದರೆ ಪಾಲೆ ಬೀಳೋ ಚಾನ್ಸು ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ಗಂಧಕಾಮ್ಲ ಅಂದರೆ H2SO4 ಇದರ 0.1% ದ್ರಾವಣವನ್ನು ಸ್ಪ್ರೇ ಮಾಡಬಹುದು. ನೀರಾಗತ್ತೆ ಇಲ್ವಾ? ನೀರು ಕೂಡ ಕೊಟ್ಬಿಡಿ. ಒಂದ್ಸಾರಿ ಚಪ್ಪಾಳೆ ಹೊಡೀರಿ. ಈ ಚಪ್ಪಾಳೆಗಳ ಗದ್ದಲದ ಜೊತೆಗೆ ಪ್ರಶ್ನೆ ಉತ್ತರಗಳ ಅರ್ಥ ಮಾಡಿಕೊಳ್ಳೋದು ಮತ್ತು ವಿವರಿಸುವುದು ಪ್ರಕ್ರಿಯೆ ಮುಂದುವರಿಯುತ್ತೆ. ಈಗ ಚಿಕ್ಕ ಬ್ರೇಕ್ ಮಾತ್ರ. ಟ್ರಸ್ಟ್ ಮೀ, ಒಂದು ಸಣ್ಣ ಬ್ರೇಕ್. ನಾನು ಮತ್ತೆ ಬರ್ತೀನಿ. ಬಂದಾಗ ಅತಿಥಿಗಳು ಬದಲಾಗ್ತಾರೆ, ವಿಷಯವೂ ಬದಲಾಗುತ್ತೆ ಮತ್ತು ಮಾತುಕತೆ ಇರುತ್ತೆ ಹಣ್ಣು, ತರಕಾರಿ ಮತ್ತು ಮಸಾಲೆಗಳ ಬಗ್ಗೆ. ನನಗೆ ಯಾವಾಗಲೂ ನಂಬಿಕೆ ಇದೆ ನೀವು ಯಾವತ್ತೂ ನನ್ನ ಜೊತೆಯಲ್ಲೇ ಇದ್ದೀರಾ ಅಂತ. ಬ್ರೇಕ್ ನಂತರ ಮತ್ತೆ ನಾವೀಗ ಭೇಟಿಯಾಗೋಣ. ಹಾಗಾದ್ರೆ ಈ ಸೆಗ್ಮೆಂಟ್ ಅಲ್ಲಿ ನಾವೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಕೃಷಿ ಚೌಪಾಲ್ ಯಾಕೆ ಬೇಕಾಯಿತು ಅಂತ. ಇದು ಸಚಿವಾಲಯದಿಂದ ನಡೆದಿರುವಂತಹ ಒಂದು ಪ್ರಯತ್ನ. ಈ ಪ್ರಯತ್ನದ ಹಿಂದೆ ಇರುವ ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ಕ್ಷಣ ನನ್ನ ಜೊತೆಗೆ ವೇದಿಕೆಯಲ್ಲಿ 4 ವಿಶೇಷ ಅತಿಥಿಗಳಿದ್ದಾರೆ. ಅವರ ಪರಿಚಯ ಮಾಡ್ಕೊಡ್ತೀನಿ. ನನ್ನ ಜೊತೆಗೆ ಡಾಕ್ಟರ್ ಜಯಪ್ರಕಾಶ್ ಜಿ ಅವರಿದ್ದಾರೆ. ಮತ್ತೆ ನನ್ನ ಜೊತೆಗೆ ಡಾಕ್ಟರ್ ಸುಧಾಕರ್ ಪಾಂಡೆ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ಸ್ಯಾಮ್ಯುಯಲ್ ಪ್ರವೀಣ್ ಕುಮಾರ್ ಸರ್, ಜಂಟಿ ಕಾರ್ಯದರ್ಶಿ ಕೃಷಿ ವಿಸ್ತರಣೆ. ಕೃಷಿ ಚೌಪಾಲ್ನ ಉದ್ದೇಶವನ್ನು ನಾವು ಅವರಿಂದ ತಿಳ್ಕೊಳ್ಳೋಣ. ಮತ್ತೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಉಧಮ್ ಸಿಂಗ್ ಗೌತಮ್ ಸರ್, ಇವರು ಉಪಮಹಾನಿರ್ದೇಶಕರು ಕೃಷಿ ಪ್ರಸಾರ, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್. ಮೊದಲು ಪ್ರವೀಣ್ ಸರ್ ನಿಮ್ಮ ಬಳಿಗೆ ಬರ್ತೀನಿ. ಸರ್, ಕೃಷಿ ಚೌಪಾಲ್ ಇದ್ರ ಬಗ್ಗೆ ಮೊದಲ ಯೋಚನೆ ಏನ್ ಬರುತ್ತೆ ನಿಮ್ಮ ಮನಸ್ಸಿಗೆ? ಇದರ ಟಾರ್ಗೆಟ್, ಇದರ ಉದ್ದೇಶ ಮತ್ತು ಇಂತಹ ಪ್ರಯತ್ನ ಯಾಕೆ? ಕೃಷಿ ಚೌಪಾಲ್ ಮೂಲಕ ಇವತ್ತಿನ ದಿನಗಳಲ್ಲಿ ಸಂಶೋಧನೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಬರ್ತಾ ಇರುವ ಹೊಸ ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನ, ಬೀಜಗಳು, ಇವೆಲ್ಲ ಈ ವಿಜ್ಞಾನವನ್ನು, ಈ ಮಾಹಿತಿಯನ್ನು ರೈತರ ತನಕ ಹೇಗೆ ತಲುಪಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಈ ಸಂಶೋಧನೆ ಮತ್ತು ರೈತರ ನಡುವೆ ಇರುವ ಅಂತರ ಹೇಗೆ ಕಡಿಮೆ ಮಾಡೋದು ಅನ್ನೋದ್ರ ಮೇಲೆ ನಾವು ಗಮನ ಕೊಡ್ತೀವಿ. ಬಹುತೇಕ ಸಮಯದಲ್ಲಿ ನಾವು ನೋಡೋದೇನೆಂದ್ರೆ, ಹೊಸ ಹೊಸ ಬೀಜ ಜಾತಿಗಳು ICRನಿಂದ ಬರ್ತಿವೆ, ರೈತರ ಲಾಭಕ್ಕಾಗಿ ಬರ್ತಿವೆ. ಇದರಿಂದ ರೈತರಿಗೆ ಆದಾಯ ಹೆಚ್ಚಾಗಬೇಕು, ಹಾಗೇ ಅವರ ಇನ್ಪುಟ್ ಖರ್ಚು ಕೂಡ ಕಡಿಮೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರಿ, ಅದಕ್ಕಾಗಿ ನಾವು ಯೋಚಿಸುವುದೇನು ಅಂತಂದ್ರೆ, ಕೃಷಿ ಚೌಪಾಲ್ ಮೂಲಕ ರೈತರು ಮತ್ತು ವಿಜ್ಞಾನಿಗಳ ನಡುವೆ ನೇರವಾದ ಸಂವಹನ ಆಗಿದ್ರೆ ರೈತರಿಗಿರುವಂತಹ ಎಲ್ಲ ಸಂಶಯಗಳು, ಪ್ರಶ್ನೆಗಳು ಅವು ಸ್ಪಷ್ಟವಾಗ್ತವೆ. ವಿಜ್ಞಾನಿಗಳು ಕೂಡ ರೈತರಿಗೆ ವಿಷಯಗಳನ್ನು ಚೆನ್ನಾಗಿ ಮತ್ತು ಸುಲಭವಾಗಿ ಅರ್ಥ ಮಾಡಿಸಬಹುದು. ಈ ಕೃಷಿ ಚೌಪಾಲ್ ಮೂಲಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ರೈತರಿಗೆ ತುಂಬಾ ಸಹಾಯಕ ಆಗುತ್ತೆ. ಇದೇ ಇದರ ಮುಖ್ಯ ಉದ್ದೇಶ ಮತ್ತು ಮಾನ್ಯ ಕೃಷಿ ಸಚಿವರ ಹೊಸ ಚಿಂತನೆ, ಹೊಸ ಉಪಕ್ರಮ ಇದು. ಈ ನಿಟ್ಟಿನಲ್ಲಿ ಇದು ಕೃಷಿ ಚೌಪಾಲ್ನ ಮೊದಲ ಎಪಿಸೋಡ್. ಇದು ವಿಜ್ಞಾನ ಮತ್ತು ರೈತರ ನಡುವಿನ ಅಂತರವನ್ನ ಕಡಿಮೆ ಮಾಡುವ ಉದ್ದೇಶದಿಂದಲೇ ಆರಂಭಿಸಿದ್ದು. ಸರ್, ನಾವು ಮೊದಲು ಜೈ ಜವಾನ್ ಜೈ ಕಿಸಾನ್ ಅಂತ ಕೇಳಿದ್ವಿ, ನಂತರ ಜೈ ವಿಜ್ಞಾನ, ಈಗ ಜೈ ಅನುಸಂಧಾನ್. ಈ ಕೊಂಡಿಗಳು ಒಂದೊಂದಾಗಿ ಜೋಡಿಕೊಳ್ತಾ ಬರ್ತಿವೆ. ನೀವು ಮೊದಲ ಕೊಂಡಿಯ ಬಗ್ಗೆ ಹೇಳಿದ್ರಿ. ಈ ಪ್ರಯಾಣ ಎಷ್ಟು ದೂರ ಹೋಗುತ್ತೆ ಸರ್? ನೋಡಿ, ಅನುಸಂಧಾನ ಅನ್ನೋದು ಕೃಷಿ ಕ್ಷೇತ್ರದಲ್ಲಷ್ಟೇ ಅಲ್ಲ, ಭಾರತದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ. ನೀವು ಸ್ಪೇಸ್ ಟೆಕ್ನಾಲಜಿ ನೋಡಿದ್ರು, ಹೆಲ್ತ್ ಕೇರ್ ನೋಡಿದ್ರು, ಎಲ್ಲ ಕಡೆಗೂ ಅನುಸಂಧಾನದ ಪಾತ್ರ ಬಹಳ ಮುಖ್ಯವಾಗಿದೆ. ಕೃಷಿ ಕ್ಷೇತ್ರದಲ್ಲೂ ನೋಡಿದ್ರೆ 1960ರ ದಶಕದಲ್ಲಿ ನಾವು ಹಸಿರು ಕ್ರಾಂತಿ ಆರಂಭ ಮಾಡಿದಾಗಿನಿಂದ ಇವತ್ತಿನವರೆಗೂ ನಮ್ಮ ಪ್ರಯತ್ನ ಕೃಷಿ ಕ್ಷೇತ್ರವನ್ನು ನಿರಂತರವಾಗಿ ಮುಂದೆ ಕೊಂಡೊಯ್ಯೋದು. ಡಾಕ್ಟರ್ ಗೌತಮ್, KVK ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ರೈತರ ಜೀವನದಲ್ಲಿ, ಅಂದ್ರೆ ರೈತರ ಮೂಲಕ ಅಭಿವೃದ್ಧಿಯ ಹರಿವು ಸಾಗಬೇಕಾದ್ರೆ KVKಗಳ ಪಾತ್ರ ಬಹಳ ಮುಖ್ಯ. ಸರ್, ರೈತರ ಜೀವನದಲ್ಲಿ ನಿಜವಾಗಿಯೂ ಬದಲಾವಣೆ ತರಲು KVKಗಳನ್ನು ನೀವು ಹೇಗೆ ಸರಿಯಾದ ಅರ್ಥದಲ್ಲಿ ವಿವರಿಸ್ತೀರಾ? ಅಂದ್ರೆ ಬದಲಾವಣೆ ಪ್ರಖರವಾಗೋದಿಕ್ಕೆ. ನೋಡಿ, ಕೃಷಿ ವಿಜ್ಞಾನ ಕೇಂದ್ರಗಳು, ಈಗ ನಾವು ಕೃಷಿ ಚೌಪಾಲ್ ಚರ್ಚೆಯಲ್ಲಿ ಕುಳಿತಿದ್ದೇವೆ, ಇದಕ್ಕೆ ತುಂಬಾ ಗಾಢ ಸಂಬಂಧ ಹೊಂದಿವೆ.
ಕೆವಿಕೆಯ ಉದ್ದೇಶ ಅಂದ್ರೆ ರೈತರ ಜ್ಞಾನವನ್ನ ಹೇಗೆ ಹೆಚ್ಚಿಸಬಹುದು, ಹ್ಮ್. ಅವರ ಚಿಂತನೆಗಳಲ್ಲಿ ಹೇಗೆ ಬದಲಾವಣೆ ತರಬಹುದು ಮತ್ತು ಅವರ ಕೌಶಲ್ಯವನ್ನ ಕ್ಷೇತ್ರದಲ್ಲಿ ಹೇಗೆ ಅಭಿವೃದ್ಧಿಪಡಿಸಬಹುದು ಹ್ಮ್. ಅಂತ. ಅಂದ್ರೆ ಆಟಿಟ್ಯೂಡ್, ನಾಲೆಜ್ ಮತ್ತು ಸ್ಕಿಲ್, ಈ ಹ. 3 ವಿಷಯಗಳಲ್ಲಿ ಹ. ರೈತರಲ್ಲಿ ಬದಲಾವಣೆ ತರಬೇಕು. ಈ ಬದಲಾವಣೆ ತರಲು ನಾವು ವಿವಿಧ ವಿಧಾನಗಳನ್ನ ಅನುಸರಿಸ್ತೇವೆ. ಮುಖ್ಯವಾಗಿ ರೈತರಿಗೆ ಟ್ರೈನಿಂಗ್ ಕೊಡ್ತೇವೆ. ಹ್ಮ್. ಟ್ರೈನಿಂಗ್ನಲ್ಲಿ ನಾವು ಅವರ ಸಂಪೂರ್ಣ ಜ್ಞಾನವನ್ನ ಬದಲಿಸ್ತೇವೆ. ಈಗ ಇಲ್ಲಿ ವಿಜ್ಞಾನಿಗಳು ಚರ್ಚಿಸ್ತಿರುವ ಹೊಸ ಹೊಸ ತಂತ್ರಜ್ಞಾನ, ಹೊಸ ಬೀಜ, ಹೊಸ ವಿಧಾನ, ಇವುಗಳನ್ನ ನಾವು ರೈತರಿಗೆ ತಿಳಿಸ್ತೇವೆ. ಹೀಗೆ ರೈತರಿಗೆ ತಂತ್ರಜ್ಞಾನದಲ್ಲಿ ಹೇಗೆ ಬದಲಾವಣೆ ತರಬೇಕು, ಸರಿ. ಬೆಳೆಗಳಲ್ಲಿ ಹೇಗೆ ಬದಲಾವಣೆ ತರಬೇಕು, ಬೀಜದ ಜಾತಿ ಮತ್ತು ತಂತ್ರದಲ್ಲಿ ಹೇಗೆ ಬದಲಾವಣೆ ತರಬೇಕು ಅನ್ನೋದು ಟ್ರೈನಿಂಗ್ ಮೂಲಕ ವಿವರಿಸ್ತೇವೆ. ವಿಜ್ಞಾನಿಗಳು ಡೆವಲಪ್ ಮಾಡಿದ ಎಲ್ಲಾ ತಂತ್ರಜ್ಞಾನಗಳನ್ನ ರೈತರ ಹೊಲಗಳಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬ ರೈತನು ಕೆವಿಕೆಗೆ ಭೇಟಿ ನೀಡಿರಬಹುದು ಅಂತ ಅನ್ಸುತ್ತೆ. ಕೆವಿಕೆ ಜೊತೆ ಸಂಬಂಧ ಹೊಂದಿರಬಹುದು ಅಂತ ತಿಳಿಯುತ್ತೆ. ಕೆವಿಕೆ ರೈತರ ಜ್ಞಾನವರ್ಧನೆ, ಕೌಶಲ್ಯವರ್ಧನೆ, ಚಿಂತನೆ ವೃದ್ಧಿ ಇವುಗಳನ್ನ ಉತ್ತಮ ರೀತಿಯಲ್ಲಿ ಮಾಡುತ್ತಾ ರೈತರ ಆದಾಯವನ್ನ ದ್ವಿಗುಣಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಸರ್, ನೀವು ನಿರಂತರವಾಗಿ ಕೆವಿಕೆ ಜೊತೆ ಜೋಡಿಕೊಂಡಿದ್ದೀರಿ. ಅನೇಕ ರೈತರು ನಿಮ್ ಬಳಿ ಬರ್ತಾರೆ. ಕಳೆದ ಕಾಲಕ್ಕಿಂತ ರೈತರಲ್ಲಿ ಬದಲಾವಣೆ ಕಾಣ್ತಾ ಇದ್ದೀರಾ ನೀವು? ಖಂಡಿತ ಕಾಣಿಸ್ತಿದೆ. ಇಲ್ಲಿರುವ ರೈತರು ಹ. ಹಿಂದಿನ ಕಾಲದಲ್ಲಿ ನಾವು ಹೊಸ ಜಾತಿ ಬಗ್ಗೆ ಹೇಳಿದ್ರೆ ಹ. ಅವರದನ್ನ ಸುಮ್ನೆ ಹೋಗಿ ಸರಿ. ಬೆಳೆತಿದ್ರು. ಇವತ್ತು ನೀವು ಹೊಸ ಜಾತಿ ಬಗ್ಗೆ ಹೇಳಿದ್ರೆ ಹ್ಮ್. ಅವ್ರು ಕೇಳ್ತಾರೆ, ಸರ್ ಯಾವಾಗ ನೆಡೋದು, ಎಷ್ಟು ದಿನದಲ್ಲಿ ಸಿದ್ಧವಾಗುತ್ತೆ, And ಮತ್ತೆ why ಇದು should ಯಾಕ್ we ಬೇಕು plant this ಅಂತ? specific one? ಮತ್ತೆ ಇದರ ಮಾರ್ಕೆಟ್ ಹೇಗಿರುತ್ತೆ, ಹಾ. ಪ್ರಾಸೆಸಿಂಗ್ ಹೇಗಿರುತ್ತೆ. ಅಂದ್ರೆ ಇಂದಿನ ದಿನದಲ್ಲಿ ನಮ್ಮ ರೈತರು ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಮಾರ್ಕೆಟ್ ಗಳಿಗೆ ಹೋಗ್ತಾರೆ. ಹಳೆ ರೈತರು ಸರಿ. ಹೋಗ್ತಿರ್ಲಿಲ್ಲ. ಅಂದ್ರೆ ಎಂಟರ್ಪ್ರಿನ್ಯೂರ್ ಆಗ್ತಿದ್ದಾರೆ. ಇದರಿಂದ ಬಿಸ್ನೆಸ್ ಮಾದರಿ ಅವರಿಗೆ ಸಿಗ್ಬೇಕು, ಅದರಿಂದ ಅವರು ಆದಾಯ ಹಾ. ಮಾಡಿಕೊಳ್ಬೇಕು. ಅದರಂತೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ ಹ್ಮ್. ಮೂಲಕ ಅನೇಕ ರೈತರು ತಮ್ಮ ಉತ್ಪಾದನೆ ನಿರ್ವಹಿಸ್ತಿದ್ದಾರೆ. ಅಂದ್ರೆ ನೀವು ಹೆಚ್ಚು ಹೋಮ್ ವರ್ಕ್ ಮಾಡಬೇಕಾಗತ್ತೆ ಅಲ್ವಾ? ಹೌದು, ಈಗ ಹೆಚ್ಚು ಮಾಡ್ಬೇಕಾಗುತ್ತೆ. ಸರಿ, ಪರಿಶ್ರಮ ಹೆಚ್ಚು ಮಾಡಬೇಕಾಗತ್ತೆ. ಖಂಡಿತ ಖಂಡಿತ. ಕನ್ವಿನ್ಸ್ ಆಯ್ತಾ ಈಗ ನಿಮ್ಗೆ? ಹಾ ಹಾ ಹಾ, ಖಂಡಿತ. ಟೆಕ್ನಾಲಜಿ ಬಗ್ಗೆ ಬಹಳ ವೇಗವಾಗಿ ಹಾ. ಮಾಹಿತಿ ನೀಡಬೇಕಾಗುತ್ತೆ. ರೈತರಿಗೆ ಮಾಸಿಕ ಹಾ. ಪತ್ರಿಕೆಗಳು ಬರ್ತಿವೆ, ವಿವಿಧ ಹಾ. ಮಾಹಿತಿಗಳು ದೊರೆತಿವೆ. ಮತ್ತೆ ಇವ್ರ ಬಳಿ ಡಿ ಕಿಸಾನ್ ಕೂಡ ಇದೆ. ಮಾಹಿತಿ ಹೌದು. ಕೊಡ್ತಾನೆ ಇರುತ್ತೆ ಇದು. ಈಗ ಅವರೊಂದಿಗೆ ನೀವು ಮಾತಾಡಿದ್ರೆ ವಿಜ್ಞಾನದ ವಿಚಾರ, ಜ್ಞಾನದ ವಿಚಾರ ಹಾ. ಎಲ್ಲವನ್ನ ನೀವು ಅವರೊಂದಿಗೆ ಹಂಚಿಕೊಳ್ತೀರಿ. ಅಂತಿಮವಾಗಿ ನಾವು ಉಲ್ಲೇಖಿಸುವ ಉತ್ಪಾದನೆ, ಕ್ಲೈಮೇಟ್ ಚೇಂಜ್ ವಿಷಯಗಳು, ಸರಿ. ಅವುಗಳನ್ನು ಚರ್ಚಿಸ್ತೇವೆ. ಹಾ. ಅಂದ್ರೆ ನಮ್ಮ ರೈತರು ಈಗ ವಿಜ್ಞಾನಿಗಳ ಜೊತೆಗೆ ಭಾಗವಹಿಸ್ತಿದ್ದಾರೆ. ಅವರು ನಮ್ಮ ಹಾ. ಬೆನಿಫಿಷರೀಸ್ ಮಾತ್ರ ಅಲ್ಲ, ಇನ್ನೋವೇಷನ್ ಅಲ್ಲಿ ಸಮಾನವಾಗಿ ಕೆಲಸ ಮಾಡುವ ಸಹಭಾಗಿಗಳಾಗಿದ್ದಾರೆ. ಪ್ರವೀಣ್ ಸರ್, ಈ ಚೌಪಾಲ್ನ ದೀರ್ಘಕಾಲದ ಸಂಪರ್ಕ ನಿಮ್ಮೊಂದಿಗೆ ಇರಲಿದೆ ಅಂತ ನಾವು ನಿರೀಕ್ಷಿಸ್ತೇವೆ. ಮತ್ತಿವತ್ತು ಮೊದಲ ಎಪಿಸೋಡ್ ಅನ್ನ ನೋಡಿ ಈ ಚೌಪಾಲ್ ಯಾವ ಮಟ್ಟಿಗೆ ಹೋಗಲಿದೆ ಹೇಳ್ತೀರಾ ಸರ್? ಇಂಗ್ಲಿಷ್ನಲ್ಲೊಂದು ಮಾತಿದೆ, ಜರ್ನಿ ಆಫ್ 1000 ಮೈಲ್ಸ್ ಸ್ಟಾರ್ಟ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ. ಇದು ಮೊದಲ ಹಾದಿ. ಮತ್ತೆ ಈಗ ನೋಡಿ, ಡಾಕ್ಟರ್ ಸಾಹೇಬರು ಹೇಳಿದ ಹಾಗೆ ತಂತ್ರಜ್ಞಾನವನ್ನು ನೋಡಿದ್ರೆ ನಿರಂತರವಾಗಿದ್ದು ಅಭಿವೃದ್ಧಿ ಆಗ್ತಾನೆ ಇರುತ್ತೆ. ಹೀಗೆ ಕಾಲಕಾಲಕ್ಕೆ ಹೊಸ ತಂತ್ರಜ್ಞಾನ ಬರುತ್ತೆ. ನಿನ್ನೆ ಇರುವ ತಂತ್ರಜ್ಞಾನ ಇವತ್ತಿರಲ್ಲ, ಹೊಸ ಹೊಸ ತಂತ್ರಜ್ಞಾನ ಬರುತ್ತೆ. ಇವತ್ತು ನಾವು DPI, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕೃಷಿ ಕ್ಷೇತ್ರದಲ್ಲೂ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಕುರಿತಾಗಿ ಕೆಲಸ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ಗೆ ಅನುಮೋದನೆ ನೀಡಿದೆ. ಇದರಿಂದ ರೈತರ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಅಂದ್ರೆ ಸರ್ಕಾರಿ ಯೋಜನೆಗಳಿಂದ ಲಾಭ ಪಡಿಬೇಕು ಅಂತಾದ್ರೆ, ಪ್ರಯೋಜನ ಪಡಿಬೇಕು ಅಂತಾದ್ರೆ, ಈಗ ಉದಾಹರಣೆಗೆ PM ಕಿಸಾನ್, DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅದರಲ್ಲಿ ನಾವು KYC ತಂದಿದ್ದೇವೆ. KYC ಒಂದು ತಂತ್ರಜ್ಞಾನ ಆಧಾರಿತ. ರೈತರು KYC ಅನ್ನು ಬಳಸ್ತಾರೆ. ಅವರಿಗೆ CSC ಸೆಂಟರ್ಗೆ ಹೋಗಬೇಕಾದ ಅಗತ್ಯ ಇಲ್ಲ. ತಮ್ಮ ಸ್ಮಾರ್ಟ್ ಫೋನ್ ಮೂಲಕ ತಮ್ಮ ಗುರುತನ್ನು, ಆಧಾರ್ ಇತ್ಯಾದಿ ಎಲ್ಲವನ್ನು ಅವರು ಸರಳವಾಗಿ ಜಾರಿ ಮಾಡಬಹುದು. ಈ ರೀತಿಯಾಗಿ ಟೆಕ್ನಾಲಜಿ ಏನಿದೆಯಲ್ಲ, ಡಾಕ್ಟರ್ ಸಾಹೇಬರು ಹೇಳಿದಾಗೆ ರೈತರು ಜಾಗೃತರಾಗಿದ್ದಾರೆ. ಈ ಜಾಗೃತಿ ಇನ್ನೂ ಹೆಚ್ಚಿಸಬೇಕಂತಾದ್ರೆ ಈ ಕೃಷಿ ಚೌಪಾಲ್ ತುಂಬಾ ಸಹಾಯಕ ಆಗಲಿದೆ ಅಂತ ನಾನು ಹೇಳ್ತೇನೆ. ಈಗ ಈ ಕೃಷಿ ಚೌಪಾಲ್ ಇದರ ಬಗ್ಗೆ ರೈತರ ಮುಂದೆ ಕೇಳ್ತಾರೆ, ಮುಂದಿನ ಚೌಪಾಲ್ ಯಾವಾಗ ಅಂತ. ಅಂದ್ರೆ ಅವರಿಗೆ ಇದರಲ್ಲಿ ಇಂಟ್ರೆಸ್ಟ್ ಖಂಡಿತ ಬರುತ್ತೆ. ಮತ್ತೆ ಇದರ ಮುಖ್ಯ ಉದ್ದೇಶ ಅಂದ್ರೆ ಟೆಕ್ನಾಲಜಿ ವಿಜ್ಞಾನಿಗಳಿಂದ ರೈತರ ತನಕ ಹೇಗೆ ತಲುಪಿಸೋದು ಅಂತ. ಸರಿ, ಮತ್ತೆ ರೈತರು ಆ ಟೆಕ್ನಾಲಜಿಯನ್ನು ಬಳಸೋದು ಹೇಗೆ ಅಂತ. ಟೆಕ್ನಾಲಜಿ ಏನು ಡೆವಲಪ್ ಆಗತ್ತೆ, ಅದನ್ನ ನಾವು ಬಳಸಿಲ್ಲ ಅಂದ್ರೆ ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಮತ್ತೆ? ಸರ್, ಪ್ರಾರಂಭದಲ್ಲಿ ವ್ಯೂವರ್ಸ್ಗೆ ಒಂದು ಮಾತು ಕೊಟ್ಟಿದ್ದೆ. ಈ ಕೃಷಿ ಚೌಪಾಲ್ ಬ್ರಹ್ಮಪುತ್ರ ಘಾಟ್ನಿಂದ ಹಿಮಾಲಯದ ವಿಸ್ತಾರದವರೆಗೆ ಮತ್ತು ಮಲಯಾಂಚಲದಿಂದ ವಿಂಧ್ಯಾಚಲದ ಅಂಗಳದವರೆಗೆ ಈ ಪ್ರಯಾಣ ಹೋಗುತ್ತೆ ಅಂತ. ಖಂಡಿತ ಹೋಗುತ್ತೆ. ಭರವಸೆ ಕೊಡ್ತೀರಾ? ಖಂಡಿತ ಹೋಗುತ್ತೆ. ಮತ್ತೆ ಇದು ನಮ್ಮ ರೈತ ಬಾಂಧವರ ಸಮರ್ಥನೆಯಿಂದಲೇ ಹೋಗುತ್ತೆ. ಸರಿ, ಈ ಭರವಸೆಗಳು ಬಹಳ ಸುಂದರವಾಗಿ ಕಾಣಿಸ್ತವೆ. ಆದರೆ ಕೊನೆಯಲ್ಲಿ ಇನ್ನೊಂದು ಪ್ರಶ್ನೆ ಸರ್. ಈಗ ಮಹಿಳಾ ರೈತರ ಪಾತ್ರ ಎಷ್ಟು ಹೆಚ್ಚುತ್ತಾ ಇದೆ ಈಗ
ಇತ್ತೀಚೆಗೆ ನಾವು ಮಹಿಳಾ ಕಿಸಾನ್ ದಿವಸ ಆಚರಿಸಿದ್ವಿ. ಅಲ್ಲೂ ಕೂಡ ನಾವು ಈ ಬದಲಾವಣೆಗಳನ್ನ ನೋಡಬಹುದಾ? ಮಹಿಳೆಯರು ಅಂಗಳವನ್ನ ದಾಟಿ ಪುರುಷರ ಬೆಂಬಲ ಕೆವಿಕೆ ತನಕ ಬರ್ತಾ ಇದ್ದಾರಾ? ಇದು ನಡೀತಾ ಇದೆ ಈಗ? ನೋಡಿ, ಹಿಂದಿನ ಕಾಲದಲ್ಲಿ ನಾವು ಕೆವಿಕೆಯಲ್ಲಿ ಕಾರ್ಯಕ್ರಮ ಆರಂಭಿಸಿದಾಗ ಮಹಿಳೆಯರ ಜೊತೆಗೆ ಅವರ ಗಂಡಂದಿರು ತರಬೇತಿ ಕಾರ್ಯಕ್ರಮಕ್ಕೆ ಬರ್ತಿದ್ರು. ಸರಿ, ಖರ್ಚು ಹೆಚ್ಚಿತ್ತು. ಹೌದು, ಇಂದು ಮಹಿಳೆಯರು ಸ್ವತಃ ಬಂದು ಹಾಸ್ಟೆಲ್ನಲ್ಲಿ ಉಳಿತಿದ್ದಾರೆ. ಸರಿ. 2 ದಿನದ ಕಾರ್ಯಕ್ರಮ ಮಾಡಿ ಹೋಗ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಸುಮಾರು 40% ತರಬೇತಿ ಮಹಿಳೆಯರು ಪಡೆಯುತ್ತಿದ್ದಾರೆ. ನೋಡಿದ್ರೆ ಮಹಿಳಾ ಎಂಟರ್ಪ್ರಿನಿಯರ್ಸ್ ದಿನೇ ದಿನೇ ಹೆಚ್ಚುತ್ತಿದ್ದಾರೆ. ಅವರು ಸೆಲ್ಫ್ ಹೆಲ್ಪ್ ಗ್ರೂಪ್ ಮೂಲಕ ಕೆಲಸ ಮಾಡ್ತಿದ್ದಾರೆ. ಈಗ ನಾವು 5200 ಮಹಿಳೆಯರ ದೊಡ್ಡ ಗ್ರೂಪ್ ನಿರ್ಮಿಸಿದ್ದೇವೆ. ಅವರು ಪ್ರಾಸೆಸಿಂಗ್ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಉದಾಹರಣೆ, ಈಗ ನಮ್ಮ ಬಳಿ 3000 ಡ್ರೋನ್ ದೀದಿಗಳು ನೋಂದಾಯಿತವಾಗಿವೆ. ಅವರ ಪಟ್ಟಿಯೂ ಬಂದಿದೆ. ಅವರನ್ನು ನೇರವಾಗಿ ಕೆವಿಕೆ ಜೊತೆ ಸಂಪರ್ಕಿಸಲಾಗುತ್ತಿದೆ. ಅವರ ಬಿಸ್ನೆಸ್ ಬಗ್ಗೆ ಕೆವಿಕೆ ಲ್ಯಾಂಡ್ ಐಡೆಂಟಿಫೈ ಮಾಡಲಿದೆ ಮತ್ತು ಮಹಿಳೆಯರು ಸ್ಥಳಕ್ಕೆ ಹೋಗಿ ಡ್ರೋನ್ ಬಳಸಿ ಕೆಲಸ ಮಾಡ್ತಾರೆ. ಅಂದರೆ ಕೆವಿಕೆ ಮತ್ತು ಡ್ರೋನ್ ದೀದಿಗಳ ಸಹಕಾರದಿಂದ ಒಂದು ಬಿಸ್ನೆಸ್ ಪ್ಲಾನ್ ಅಭಿವೃದ್ಧಿಪಡಿಸಲಾಗಿದೆ. ಈಗದು ಭೂಮಿಯ ಮೇಲೆ ಕಾರ್ಯನಿರ್ವಹಿಸಲು ಸಿದ್ಧವಾಗಿದೆ. ಇದು ಡ್ರೋನ್ ದೀದಿಗಳನ್ನ ಈಗ ಡ್ರೋನ್ ಬಿಸ್ನೆಸ್ ದೀದಿಯಾಗಿ ರೂಪಿಸ್ತಿದೆ. ಸರಿ, ಡ್ರೋನ್ ದೀದಿ, ಲಕ್ಪತಿ ದೀದಿ, ಈಗ ಬಿಸ್ನೆಸ್ ದೀದಿ. ಬಿಸ್ನೆಸ್ ದೀದಿ ಚೌಪಾಲಿನ ಒಂದು ಹೊಸ ಟರ್ಮ್ ಬಂದಿದೆ. ಮತ್ತೆ ಡಿಜಿಟಲ್ ದೀದಿ. ಈ ತರಬೇಡಿ ಸರ್, ಮಹಿಳೆಯರು ಮಾಡ್ಲಿ ಬಿಡಿ. ಸರಿ ಸರ್, ನೀವು ತುಂಬಾ ಬ್ಯುಸಿಯಾಗಿದ್ದೀರಿ, ಆದ್ರೂ ಕೂಡ ನಮಗಾಗಿ ಬಿಡುವು ಮಾಡಿದ್ದೀರಿ. ನಿಮ್ಗೆ ಧನ್ಯವಾದ. ಈಗ ಒಂದು ಸಣ್ಣ ಬ್ರೇಕಿಗಾಗಿ ನಿಲ್ಲೋಣ. ಬ್ರೇಕಿನ ನಂತರ ನಾನು ಹಣ್ಣು, ತರಕಾರಿ ಮತ್ತು ಮಸಾಲೆಗಳ ಬಗ್ಗೆ ನಡೆಸಿದ ಮಾತನ್ನು ಮುಂದುವರಿಸ್ತೀನಿ. ಈಗ ಕೆಲವು ವಿಶೇಷತೆಗಳು ನಮ್ಮ ಜೊತೆಗಿದ್ದಾರೆ. ಕ್ಷಣದಲ್ಲಿ ಬಂದ್ಬಿಡ್ತೀನಿ, ಜೊತೆಗಿರಿ. ಸರಿ, ಈಗ ಆಹಾರದ ರುಚಿ ಕುರಿತಾಗಿ ಮಾತಾಡೋಣ. ಹಣ್ಣುಗಳಿಂದ, ತರಕಾರಿಗಳಿಂದ ಮತ್ತು ಮಸಾಲೆಗಳಿಂದ ಸಿಗುವ ರುಚಿ. ನಾನು ಮಾತು ಕೊಟ್ಟಿದ್ದೆ ಈ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ. ನನ್ನ ಜೊತೆ ಎಕ್ಸ್ಪರ್ಟ್ಸ್ ಇದ್ದಾರೆ ಮತ್ತು ಕೆಲವು ವಿಶೇಷ ರೈತರು ಇದ್ದಾರೆ. ಎಕ್ಸ್ಪರ್ಟ್ ಪರಿಚಯ ನಾನು ಈಗಾಗಲೇ ಮಾಡಿಸಿದ್ದೇನೆ. ನನ್ನ ಜೊತೆಗೆ ಮಂಜುಜಿ ಸೇರ್ತಾ ಇದ್ದೀರಿ. ಸ್ವಾಗತ ಮೇಡಮ್ ನಿಮ್ಗೆ. ಸತ್ಯವಾನ್ಜಿ ಸಹ ನನ್ನ ಜೊತೆಗೆ ಸೇರ್ತಿದ್ದಾರೆ. ನಿಮ್ ಜೊತೆ ಕೂಡ ಮಾತಾಡ್ತಿದ್ವಿ. ಈಗ ಎಲ್ಲಕ್ಕೂ ಮೊದಲು ಡಾಕ್ಟರ್ ಜಯಪ್ರಕಾಶ್ ನಿಮ್ ಬಳಿಗೆ ಬರ್ತಾ ಇದ್ದೀನಿ. ಡಾಕ್ಟರ್ ಜಯಪ್ರಕಾಶ್, ಹಣ್ಣುಗಳ ಬಗ್ಗೆ ಮಾತನಾಡಿದಾಗ ವಿಶೇಷವಾಗಿ ಮ್ಯಾಂಗೋದ ಬಗ್ಗೆ, ಮಾವು ಎಲ್ರಿಗೂ ಇಷ್ಟ ಅಲ್ವಾ? ಹೌದೌದು. ಈಗ ಮಾವಿನ ಯಾವ ಹೊಸ ಬಗೆಯ ತಳಿಗಳು ಬಂದಿವೆ? ರೈತರು ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಂತ ಹೇಳ್ತೀರಾ? ಈಗ ಮೊದಲು ನೋಡೋಣ, ಜನರು ಹೆಚ್ಚು ಲಂಗಡ, ದಶಹರಿ, ಚೌಸಾ ಅಂತ ಮಾತನಾಡ್ತಾರೆ. ಸರಿ. ಆಮೇಲೆ ಅಮ್ರಪಾಲಿ ಮತ್ತೆ ಮಲ್ಲಿಕಾ ಬಂತು. ವಿವಿಧ ಪ್ರದೇಶಗಳಲ್ಲಿ ಬಹಳ ಜನಪ್ರಿಯವಾಗಿ ಆಯ್ತು. ಈಗ ಹೊಸ ಬಗೆಯ ಮಾವುಗಳ ಪ್ರಜಾತಿಗಳು ಬಂದಿವೆ. ಕೆಲವು ಮಾನ್ಯ ಪ್ರಧಾನಮಂತ್ರಿಗಳಿಂದ ಬಿಡುಗಡೆ ಮಾಡಲ್ಪಟ್ಟಿವೆ. ಉದಾಹರಣೆಗೆ ನಮ್ಮ ಪೂಸಾ ಅರುಣಿಮಾ ಬಹಳ ಜನಪ್ರಿಯವಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ಹೊಸ ಪ್ರಭೇದಗಳಲ್ಲಿವೆ ಅರುಣಿಕಾ, ಅಂಬಿಕಾ ಮತ್ತೆ ನಮ್ಮ HHR ಬೆಂಗಳೂರು ಸಂಸ್ಥೆಯ ಅರ್ಕಾ ಉದಯ್. ಈ ಹೊಸ ತಳಿಗಳ ವಿಶೇಷತೆ ಏನಂದ್ರೆ, ಈಗ ಅವುಗಳನ್ನ 10 ಮೀಟರ್ ದೂರದಲ್ಲಿ ನೆಡಬೇಕಾಗಿಲ್ಲ. ನೀವು 5 ಮೀಟರ್ ಅಂತರದಲ್ಲಿ ನೆಡಬಹುದು, ಸಗನ ತೋಟ ರೂಪದಲ್ಲಿ. ಇದರಿಂದ ಹೆಚ್ಚಿನ ಮಾವು ಮರಗಳು ಬರುವುದು ಮತ್ತೆ ಅದರ ಗುಣಮಟ್ಟ ಉತ್ತಮವಾಗಿರ್ತದೆ. ನೀವು 10-15 ದಿನಗಳವರೆಗೆ ಹಣ್ಣುಗಳನ್ನ ಸಂರಕ್ಷಿಸಬಹುದು ಮತ್ತೆ ಇವು ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಸುಲಭವಾಗಿ ಮಾರಾಟವಾಗ್ತದೆ. ನೀವು ಬಯಸಿದ್ರೆ ಹಣ್ಣುಗಳನ್ನ ಹೆಚ್ಚಿನ ಸಮಯಕ್ಕೆ ಸಂರಕ್ಷಿಸಿ ಉತ್ತಮ ಬೆಲೆಗೆ ಮಾರಬಹುದು. ಇದು ಸಹ ಸಾಧ್ಯ. ಆದ್ರೆ ಸರ್, ಈಗ ನೀವು ಉಲ್ಲೇಖಿಸಿದಂತಹ ತಳಿಗಳು ರೈತರಿಗೆ ಅವು ಎಲ್ಲಿ ಸಿಗ್ತವೆ ಸರ್? ಏನ್ ಸಂಸ್ಥೆಗಳಿವೆ ಇಲ್ಲಿ ಕೂಡ ಲಭ್ಯವಿದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ರೈತರು 200, 500 ಅಥವಾ 1000 ಮರಗಳನ್ನು ನೆಡಲು ಬಯಸಿದ್ರೆ ಅವರು ನಮ್ಮನ್ನ ಸಂಪರ್ಕಿಸಬಹುದು ಅಥವಾ ಪೂಸಾ ಜೊತೆ ಸಂಪರ್ಕ ಮಾಡಬಹುದು. ನಮ್ಮ ಅನ್ವೇಷಣಾ ಸಂಸ್ಥೆ ಏನು ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಖನ್ಪುರ್ ಲಕ್ನೋದಲ್ಲಿದ್ದು ಅಲ್ಲಿ ಕೂಡ ಲಭ್ಯವಿದೆ. ಮತ್ತೆ ಬೆಂಗಳೂರು ಸಂಸ್ಥೆಯಿಂದ ಸಹ ಲಭ್ಯವಿದೆ. ಡಾಕ್ಟರ್ ಪಾಂಡೆ, ಈಗ ಹಣ್ಣುಗಳಿಂದ ಸ್ವಲ್ಪ ತರಕಾರಿ ತಗೋಣ ಸರ್. ಆಲೂಗಡ್ಡೆ, ಟೊಮ್ಯಾಟೊ. ತಟ್ಟೆಯಲ್ಲಿ ಆಲೂಗಡ್ಡೆ, ಟೊಮ್ಯಾಟೊ ಇದ್ರೆ ಚೆನ್ನಾಗಿರುತ್ತೆ. ಟೊಮ್ಯಾಟೊನ ಒಂದು ಹೊಸ ತಳಿ ಕೂಡ ಬಂದಿದೆ, ಪೂಸಾ ಶಕ್ತಿ. ನಾನು ಹೇಳೋದು ಹೌದು ಅಂತಾದ್ರೆ ಸರಿ ಅಂತ ಹೇಳಿ, ಇಲ್ಲದ್ರೆ ತಿದ್ದಿ. ಸರಿ, ಈ ಪ್ರಭೇದ ಮೊದಲಿಗಿಂತ ಹೇಗೆ ಭಿನ್ನ? ನೀವು ಇವತ್ತು ಆಲೂಗಡ್ಡೆ ಬಗ್ಗೆ ಮತ್ತು ಟೊಮ್ಯಾಟೊ ಬಗ್ಗೆ ಹೇಳಬೇಕು. ಈ ಬಾರಿ ಆಲೂಗಡ್ಡೆಯ 3 ಹೊಸ ಪ್ರಜಾತಿಗಳನ್ನ ಪ್ರಧಾನಮಂತ್ರಿಗಳಿಂದ ದೇಶಕ್ಕೆ ಸಮರ್ಪಿಸಲಾಗಿದೆ. ಈ 3 ಪ್ರಜಾತಿಗಳನ್ನ ನೋಡಿದ್ರೆ ಪ್ರತಿ ಪ್ರಜಾತಿಯ ವಿಭಿನ್ನ ಲಕ್ಷಣಗಳನ್ನ ಹೊಂದಿರುತ್ತೆ. ಮೊದಲನೇ ಪ್ರಜಾತಿ ಕುಫ್ರಿ ಚಿಪ್ಸೋನಾ 5, ಮುಖ್ಯವಾಗಿ ಪ್ರೊಸೆಸಿಂಗ್ ಚಿಪ್ಸ್ ಮಾಡಲು ಉತ್ತಮವಾಗಿದೆ. ಇನ್ನೊಂದು ಡ್ರೈ ಮ್ಯಾಟರ್ ತುಂಬಾ ಜಾಸ್ತಿ ಇದೆ ಮತ್ತೆ ಇದರಲ್ಲಿ ಈ ಸಕ್ಕರೆಯ ಪ್ರಮಾಣ ಬಹಳ ಕಡಿಮೆ ಇದೆ. ಇದರಲ್ಲೇ ಎರಡನೇ ಪ್ರಜಾತಿ ಕುಫ್ರಿ ಜಮನಿಯಾ. ಇದರಲ್ಲಿ ಪೋಷಕಾಂಶ, ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಥೋಸೈನಿಸ್ ಇದು ಹೊಂದಿರುತ್ತೆ. ಹೆಸರಿನಂತೆ ಬಣ್ಣ ಜಾಮೂನಿನ ಹೋಲಿಕೆ ಆಗಿರುತ್ತೆ ಮತ್ತೆ ಇದರ ಕಲ್ಲರ್ ಏಕ್ದಮ್ ಜಾಮೂನಿನ ಹಾಗೆ ಇರತಕ್ಕಂಥ ಪ್ರಪ್ರಥಮ ತಳಿಯಾಗಿದೆ. ಮತ್ತೆ ಮೂರನೇ ಪ್ರಜಾತಿ ಕುಫ್ರಿ ಭಾಸ್ಕರ್. ಸಾಮಾನ್ಯವಾಗಿ ಹಾಲು ಟ್ಯೂಬರೈಸೇಷನ್ ಕಡಿಮೆ ತಾಪಮಾನದಲ್ಲಿ ಮಾತ್ರ ಸರಿಯಾಗ್ತದೆ. ಆದರೆ ಈ ಭಾಸ್ಕರ್ ಏನಿದೆ ಇದು ಹೆಚ್ಚಿನ ತಾಪಮಾನದಲ್ಲಿಯೂ ಸಹ ಟ್ಯೂಬರ್ ಚೆನ್ನಾಗಿ ಬೆಳೆಯುತ್ತದೆ. ಈ 3 ಪ್ರಜಾತಿಗಳು ವಿಭಿನ್ನ ಲಕ್ಷಣಗಳೊಂದಿಗೆ ಬಂದಿವೆ
ಮತ್ತೆ ಸರಿ. ನಿಮ್ಮ ಮತ್ತೊಂದು ಪ್ರಶ್ನೆ ಪೂಸಾ ಶಕ್ತಿ ಬಗ್ಗೆ. ಪೂಸಾ ಶಕ್ತಿಯನ್ನ ಅಕ್ಟೋಬರ್ ಮತ್ತೆ ಮೇ ಸಮಯದಲ್ಲಿ ಬೆಳೆಯಬಹುದು. ಫೆಬ್ರವರಿ ನಂತರ ಟೊಮೊಟೊ ಬೆಳೆಸಿದ್ರೆ ಹಣ್ಣುಗಳು ಕಡಿಮೆ ಬರ್ತವೆ, ಹೂವಿನ ಸಂಖ್ಯೆ ಕೂಡ ಕಡಿಮೆ ಆಗ್ತವೆ, ಹಣ್ಣುಗಳು ಬಂದರೂ ಕೂಡ ಸಣ್ಣದಾಗಿರುತ್ತವೆ. ಈ ಪೂಸಾ ಶಕ್ತಿ ಪ್ರಜಾತಿ ಏನಿದೆ, ಹೆಚ್ಚಿನ ತಾಪಮಾನಕ್ಕೂ ಹಣ್ಣುಗಳು ಬರ್ತವೆ, ಹಣ್ಣುಗಳ ಗಾತ್ರ ಕೂಡ ಉತ್ತಮವಾಗಿ ಮೈಂಟೈನ್ ಆಗಿರುತ್ತವೆ. ಅದಕ್ಕಾಗಿ ಇದು ಬಹಳ ಮುಖ್ಯ ಪ್ರಜಾತಿಯಾಗಿದೆ. ಮತ್ತೊಂದು ಟೊಮೊಟೊ ಪ್ರಜಾತಿ ಪೂಸಾ ಟೊಮೊಟೊ ಸಂಕ್ರ 6. ಇದು 4 ರೋಗಗಳ ವಿರುದ್ಧ ಪ್ರತಿರೋಧ ಶಕ್ತಿಯನ್ನು ಹೊಂದಿದೆ. ಈ ಪೂಸಾ ಟೊಮೊಟೊ ಸಂಕರ 6ನೇ ತಳಿ. ಇದರಲ್ಲಿ ಅತ್ಯಧಿಕ ಕಡಿಮೆ ರಾಸಾಯನಿಕ ಔಷಧಿ ಮತ್ತು ಕೀಟನಾಶಕಗಳನ್ನು ಬಳಸಿದ್ರೆ ಸಾಕಾಗುತ್ತೆ. ಮತ್ತು ಈ ಏನು ಸಂಕರ ಪ್ರಜಾತಿಯ ಉತ್ಪಾದನೆ ಇದೆ, ಇದು ಸರಾಸರಿ 600 ಕ್ವಿಂಟಲ್ ಪ್ರತಿ ಹೆಕ್ಟರಿಗೆ ಕೊಡ್ತದೆ. ಮತ್ತು ಕಡಿಮೆ ಔಷಧಿಯನ್ನು ಬಳಸಿ ರೈತರು ಹೆಚ್ಚು ಉತ್ಪಾದನೆಯನ್ನು ಮಾಡಿ ಲಾಭ ಗಳಿಸಬಹುದು. ಮತ್ತು ಇದರ ಆಹಾರದ ಗುಣಮಟ್ಟವು ಉತ್ತಮವಾಗಿರುತ್ತೆ. ಸರಿ, ಸತ್ಯವಾನ್ ಅವರೇ, ನಿಮ್ಮ ಸರದಿ. ಉತ್ಪಾದನೆ ರೈತರ ಮೊದಲ ಆದ್ಯತೆ. ಮತ್ತೆ ನೀವು ಇವನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ ಸರ್. ಈ ಉತ್ಪಾದಕತೆ ಬೀಜಗಳಿಂದಾಗಿ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿದೆ, ಇದರ ಗ್ರೌಂಡ್ ರಿಯಾಲಿಟಿ ನಿಮಗೆ ಚೆನ್ನಾಗಿ ಗೊತ್ತು ಸರ್. ಹೌದು. ಬರ್ತಿರುವ ಮಾಹಿತಿ, ತಿಳಿಸುತ್ತಿರುವ ಮಾರ್ಗದರ್ಶನ, ಗ್ರೌಂಡ್ನಲ್ಲಿ ನಾವು ನೋಡಿದಾಗ ಇವೆಲ್ಲ ಸಾರ್ಥಕವಾಗಿರುತ್ತಾ ಸರ್? ನೋಡಿ, ಬೀಜದ ಬಗ್ಗೆ ಹೇಳ್ಬೇಕಾದ್ರೆ ನಾವು ಭೂಮಿಯನ್ನ ತಾಯಿ ಅಂತ ಕರಿತೀವಿ. ಆದ್ರೆ ನಮ್ಮ ಪೂರ್ವಜರು ನಿಜವಾದ ವಿಜ್ಞಾನಿಗಳು. ನಮ್ಮ ತಾತ ಮುತ್ತಾತ ಕೂಡ ಹೇಳ್ತಿದ್ರು, ಭೂಮಿ ತಾಯಿ ಆದ್ರೆ ಬೀಜ ತಂದೆ ಅಂತ. ತಾಯಿ ತಂದೆ ಇಬ್ರು ಆರೋಗ್ಯವಂತರಾಗಿರ್ಬೇಕು, ಆಗ್ಲೇ ಆರೋಗ್ಯಕರ ಸಂತತಿ ಉಳಿಸ್ಬೋದು. ಹಾಗಾಗಿ ನಾವು ಬೀಜದ ಮೇಲೆ ಬಹಳ ಗಮನ ಕೊಡ್ತೇವೆ. ಈಗ ಹೊಸ ವೆರೈಟಿ ಬಂದಿದೆ. ನಾನು ಮೋದಿ ಸರ್ ಜೊತೆಗೆ ಮಾತ್ನಾಡಿದ್ದೆ. ಅವರು ಹೇಳಿದ್ರು, ಮೊದಲು ಸ್ವಲ್ಪ ಹಾಕಿ ಪರೀಕ್ಷೆ ಮಾಡಿ. ಇದು ಕ್ಲೈಮೇಟ್ ವಿರೋಧಿ ಶಕ್ತಿ, ಗುಣಮಟ್ಟ, ಸ್ವಾದ, ಮಂಡಿಯಲ್ಲಿ ಸೇಲ್ ಆಗುತ್ತಾ ಇಲ್ವಾ ಇದನ್ನ ಚೆಕ್ ಮಾಡಿ ನಂತರ ಮಾತ್ರ ಫೀಲ್ಡ್ ವಿತರಿಸ್ಬೇಕು. ಇಲ್ಲದಿದ್ರೆ ನಾಳೆ ನನ್ಗೆ ಹೇಳ್ಬೇಡಿ, ನೀವು ಉದ್ಘಾಟನೆ ಮಾಡಿದ್ರಿ ಆದ್ರೆ ಮಂಡಿಯಲ್ಲಿ ಸೇಲ್ ಆಗ್ಲಿಲ್ಲ. ಈ ಎಲ್ಲಾ ವಿಷಯಗಳು ತುಂಬಾ ಮುಖ್ಯ. ನಾನು ಉದಾಹರಣೆಗೆ ಹೇಳ್ತೇನೆ, ನಾನು ಚಿಪ್ಸೋನ 1 ನೆಡ್ತೇನೆ. ನನ್ನ ಬೀಜದಿಂದ ಹಿಡಿದು ಕೊನೆ ಮಟ್ಟದ ಮಾರ್ಕೆಟ್ ತನಕ ಎಲ್ಲವೂ ನನ್ನದೇ. ಬೀಜವು ನನ್ನದೇ, ನರ್ಸರಿ ನನ್ನದೇ. ಮತ್ತೆ ಮಾರ್ಕೆಟಲ್ಲಿ ಸೇವಿಸುವವರು ಮತ್ತು ರೈತರು ಎದುರು ಬದರಾಗಿರ್ತಾರೆ. ನಾನು ಯಾವಾಗ್ಲೂ ಹೇಳ್ತೇನೆ ಘನ್ಶ್ಯಾಮ್ ಅವರೇ, ರೈತ ಹಾರೆ ತೆಗೆದುಕೊಳ್ಳುವುದನ್ನ ತಪ್ಪಿಸೋದಕ್ಕಾಗಲ್ಲ, ತಕ್ಕಡಿ ತೆಗೆದುಕೊಳ್ಬೇಕು. ತಕ್ಕಡಿ ಹಿಡಿದವನು 2 ಗಂಟೆಯಲ್ಲಿ ಡಬಲ್ ಮಾಡ್ತಾನೆ, ಆದ್ರೆ ರೈತ 6 ತಿಂಗಳು ತೆಗೆದುಕೊಳ್ತಾನೆ ಮತ್ತು ಹವಾಮಾನದಿಂದ ಬಾಧೆ ಸಹಿಸಬೇಕು. ಮಂಜೂರಿ, ಬೇಗ ಕೇಳಿ, 10 ಸೆಕೆಂಡಲ್ಲಿ ಕೇವಲ. ಸರ್ ಹೇಳಿದ್ರು ಜಮುನಿಯಾ ಮತ್ತು ಭಾಸ್ಕರ್ ಬಗ್ಗೆ. ಅಂದ್ರೆ ಈ ಬೆಳೆಯನ್ನ ಆವೆ ಮಣ್ಣಿನಲ್ಲಿ ಮಾಡಬಹುದಾ ಸರ್? ಹೌದು, ನೀವು ಇದನ್ನ ಆವೆ ಮಣ್ಣಿನಲ್ಲಿ ಸಹ ಬೆಳೆಸ್ಬೋದು. ಈಗ ಸರಿಯಾದ ಸಮಯ ಇದೆಯೇ, ಅಕ್ಟೋಬರಿಂದ ನವೆಂಬರ್ ತನಕ ನಡಿತೇವೆ. ಅಲ್ಲಿ ಹಾವೆ ಮಣ್ಣಿನಲ್ಲಿ ಕೂಡ ಬೆಳೆಯಬಹುದು. ಸರಿ, ಸಣ್ಣ ಪ್ರಶ್ನೆ ಸಣ್ಣ ಉತ್ತರ. ನನ್ನ ಜೊತೆ ಈಗ ಆಡಿಯನ್ಸ್ ಕೂಡ ಇದ್ದಾರೆ, ವಿಶೇಷ ಅತಿಥಿಗಳಿದ್ದಾರೆ. ಸರಿ, ಈಗ ಆಡಿಯನ್ಸ್ ಕಡೆ ಹೋಗೋಣ. ಆದ್ರೆ ನಾನು ಇಲ್ಲಿಂದ ಅಲ್ಲಿಗೆ ಬರೋದು ಚಪ್ಪಾಳೆ ಹೊಡೆದಾಗ ಮಾತ್ರ. ಥ್ಯಾಂಕ್ ಯು. ನಿಮ್ಮ ಚಪ್ಪಾಳೆಗಾಗಿ ಬಹಳ ಧನ್ಯವಾದಗಳು. ನನ್ನ ಜೊತೆಗಿದ್ದಾರೆ ಈಗ ಅತಿಥಿ ಕೆ ತ್ಯಾಗಿ. ನಾನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೇನೆ ಸರ್, ದಯವಿಟ್ಟು ಕೇಳಿ. ಈಗ ಡೈರೆಕ್ಟ್ ಸಾಯಿಂಗ್ ಮತ್ತು ಟ್ರಾನ್ಸ್ಪ್ಲಾಂಟೇಶನ್ ಫ್ರೂಟಿಂಗ್ ಸಮಯದಲ್ಲಿ ಏನಾದರೂ ಭೇದ ಇದೆಯಾ? ಹೌದು ಸರ್, ಸ್ವಲ್ಪ ಭೇದವಿರುತ್ತೆ. ಟ್ರಾನ್ಸ್ಪ್ಲಾಂಟಿಂಗ್ ಹೆಚ್ಚು ಉತ್ತಮ, ಏಕೆಂದರೆ ಮನೆಯ ಸುತ್ತಮುತ್ತಲು ಕೆಲವೊಮ್ಮೆ ಫ್ರೂಟಿಂಗ್ ಹೆಚ್ಚಿರುತ್ತೆ. ಆದರೆ ಕಮರ್ಷಿಯಲ್ ಆಗಿ ಬೆಳೆಸೋದಾದರೆ, ವ್ಯಾವಹಾರಿಕವಾಗಿ ಹೋಗೋದಾದರೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದು ಉತ್ತಮ. ಸರಿ ಸರ್. ಸರಿ, ಚಾನ್ ಸರ್, ಹಣ್ಣು ತರಕಾರಿ ಬಗ್ಗೆ ನಿಮಗೇನು ಅನಿಸ್ತಿದೆ? ವೆರೈಟಿ ಬೇಕು ನಮಗೆ. 7ನೇ ಮತ್ತು 8ನೇ ತಿಂಗಳಲ್ಲಿ ಟೊಮೆಟೊ ಹಣ್ಣು ಕೊಡುವಂತಹದ್ದು. ಈ ಏನು ಪ್ರಜಾತಿ ಇದೆ, ಈಗ ನಮ್ಮ ಪೂಸಾ ಟೊಮೊಟೊ ಸಂಕರ್ 6 ಖರೀಫ್ ಬೆಳೆಗಾಗಿ ಅತ್ಯುತ್ತಮ ಪ್ರಜಾತಿಯಾಗಿದೆ. ಹೀಗಾಗಿ ನೀವು ಇದನ್ನು ಜುಲೈ ತಿಂಗಳಿನಿಂದ ನೆಡಲು ಪ್ರಾರಂಭಿಸಬಹುದು. ಇದರಲ್ಲಿ ಮಳೆಯ ದಿನಗಳಲ್ಲಿ ಬರುವ ಎಲ್ಲ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ಇದೆ. ಹೀಗಾಗಿ ನೀವು ಈ ತಳಿಯನ್ನು ಬೆಳೆಸಿದರೆ ಜುಲೈನಿಂದ ನೀವು ಹೇಳಿದಂತೆ ಅಕ್ಟೋಬರ್, ನವಂಬರ್ ಅಥವಾ ಡಿಸೆಂಬರ್ ಎಲ್ಲ ತಿಂಗಳುಗಳಲ್ಲಿ ಸಹ ಹಣ್ಣುಗಳನ್ನ ಪಡಿತೀರಾ. ಸರಿ, ಧನ್ಯವಾದ. 2 ಮುಖ್ಯ ಹಂತಗಳನ್ನ ನಾವು ದಾಟಿದ್ದೇವೆ. ಈಗ ನಾವು ತಲುಪಿದ್ದೇವೆ. ಈಗ ಈ ಹಂತವನ್ನು ನೋಡಬೇಕಾದ್ದು ಬಹಳ ಅಗತ್ಯವಾಗಿದೆ. ಇದನ್ನು ಪ್ರಾರಂಭಿಸ್ತಾ ನಮ್ಮ ವಿಶೇಷ ಅತಿಥಿಗಳನ್ನ ಪರಿಚಯಿಸ್ತೀನಿ. ಡಾಕ್ಟರ್ ಸಿ ಭಾರದ್ವಾಜ್. ಡಾಕ್ಟರ್ ಸಾಬ್ರೆ, ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಈಗ ಯುದ್ಧವೀರ್ ಜಿ ಅವರು. ಇವರೊಬ್ಬ ರೈತ, ಈಗ ತಮ್ಮ ಅನಿಸಿಕೆಯನ್ನ ಹೇಳ್ತಾರೆ. ನಮ್ಮ ಜೊತೆಗಿದ್ದಾರೆ ಈಗ ಡಾಕ್ಟರ್ ಕೆ ವಿನೋದ್. ವಿನೋದ್ ಸರ್, ಸ್ವಾಗತ ನಿಮಗೆ. ಮತ್ತೆ ನನ್ನೊಂದಿಗೆ ಸೇರಿದ್ದಾರೆ ಈಗ ಡಾಕ್ಟರ್ SP ಸಿಂಗ್ ಅವರು.
ಸರ್, ಸ್ವಾಗತ ನಿಮಗೆ. ಮತ್ತು ಡಾಕ್ಟರ್ ಸಿ ಭಾರದ್ವಾಜ್ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಆದರೆ ಈಗ ಚರ್ಚೆ ಪ್ರಾರಂಭಿಸೋಣ. ಮೊದಲು ಡಾಕ್ಟರ್ ವಿನೋದ್ ನಿಂಬಳಿಗೆ ಬರ್ತೇನೆ. ಸರ್, ಸಿರಿಧಾನ್ಯದ ಬಗ್ಗೆ ಮಾತಾಡೋಣ. ಅದರಲ್ಲಿ ಮುಖ್ಯವಾಗಿ ಅನ್ನದ ಬಗ್ಗೆ ಮಾತನಾಡೋಣ. ಸರಿ. ಈಗ ನಿಮ್ಗೇನನ್ಸುತ್ತೆ ಸರ್, ಈ ಬೀಜಗಳೇನಿವೆ ಹೊಸದು, ಅವುಗಳಿಂದ ಆಶಯ ಎಷ್ಟಿದೆ? ರೈತರು ಇದರಿಂದ ಎಷ್ಟು ಆಶಾಭಾವವನ್ನು ಹೊಂದಬಹುದು? ನಮ್ಮಲ್ಲಿ ಈಗ 9 ಪ್ರಭೇದಗಳಿವೆ. ರಿಲೀಸ್ ಆಗಿರೋದು TSR 2 ಪ್ರಜಾತಿಗಳು, ಸಬ್ಮರ್ಜೆನ್ಸ್ ಟಾಲರೆನ್ಸ್ 1 ಪ್ರಜಾತಿ. ಒಟ್ಟು 9 ವೆರೈಟಿಗಳು ರಿಲೀಸ್ ಆಗಿವೆ ಪ್ರತ್ಯೇಕ ರಾಜ್ಯಗಳಿಗೆ. ಇದರಲ್ಲಿ ಕರ್ನಾಟಕಕ್ಕೆ 4 ವೆರೈಟಿಗಳಿವೆ, ಒಡಿಶಾಕ್ಕೆ 3, ಪಶ್ಚಿಮ ಬಂಗಾಳಕ್ಕೆ 3, ಮಹಾರಾಷ್ಟ್ರಕ್ಕೆ 2, ಗುಜರಾತ್ 1, ಅಸ್ಸಾಂಗೆ 1, ಬಿಹಾರ 2, UP 1, ಹರಿಯಾಣ 1, ತಮಿಳುನಾಡು 2, ಕರ್ನಾಟಕ 4, ಜಾರ್ಖಂಡ್ 2, ತೆಲಂಗಾಣ 4, ಆಂಧ್ರ ಪ್ರದೇಶ್ 1, ಪುದುಚೇರಿ 1. ಸರ್, ಈ ವೆರೈಟಿ ರಿಲೀಸ್ ಆಗಿದೆ. ಹ. ಇದರ ಪ್ರಿಪರೇಷನ್ ಹೇಗಾಗುತ್ತೆ? ಸಿದ್ಧತೆ ಹೇಗಾಗುತ್ತೆ? ಸಿದ್ಧತೆ ಬಹಳ ಮುಖ್ಯ ಸರ್. ಇದರಲ್ಲಿ ಈಗ ಅಕ್ಟೋಬರ್ 8ರಂದು ಎಲ್ಲ ಬೀಡರ್ಸ್ ಸಿದ್ಧವಾಗಿವೆ. ಅಂದರೆ ಬೀಜ ಉತ್ಪಾದನೆ ಪ್ರಾರಂಭವಾಗಿದೆ. ಸೀಡ್ ಪ್ರೊಡಕ್ಷನ್, ಬೀಜ ಉತ್ಪಾದನೆಗೆ ನಡೀತಾ ಇದೆ. ಹೀಗಾಗಿ ಮುಂದಿನ ಸೀಸನ್ನಲ್ಲಿ ರೈತರಿಗೆ ಬೀಜಗಳು ಲಭ್ಯವಾಗಲಿವೆ. ಸರಿ. ಹಾ. ಸರಿ, ಈಗ ಕಡಲೆ ಬಗ್ಗೆ ಮಾತಾಡೋಣ. ಕಡಲೆಗೆ ಸಂಬಂಧಿಸಿದ ಹಾಗೆ ರೈತರಿಗೆ ಯಾವ ರೀತಿಯ ತಯಾರಿಗಳು ಬೇಕು ಮತ್ತು ಬಂದಿರುವ ಬೀಜಗಳ ಕುರಿತು ಯಾವುದಾದ್ರೂ ಸಂಯೋಜನೆ ಮಾಡಬಹುದಾ ಸರ್? ಏನಾದರೂ ಕಾಂಬಿನೇಷನ್? ನೀವು ಸರಿಯಾಗಿ ಹೇಳ್ತಿದ್ದೀರಿ. ಪಲ್ಸಸ್ ಬೆಳೆಗಳಲ್ಲಿ ಕಡಲೆಯು ತುಂಬ ಪ್ರಮುಖವಾಗಿದೆ. ರೈತ ಮತ್ತು ಸರ್ಕಾರದ ದೃಷ್ಟಿಯಿಂದ ತಯಾರಿಗಳು ಹೇಗಿರಬೇಕು ಎಂಬುದನ್ನು ಹೀಗೆ ನೋಡಬಹುದಾಗಿದೆ. ಒಂದು ಆಳ ಉಳುವಿಕೆ, ಡೀಪ್ ಪ್ಲೋಯಿಂಗ್, ಪ್ರೀ ಸೋಯಿಂಗ್ ಸಾಯಿಲ್ ಪ್ರಿಪ್ ಹೀಗಾಗಿರಬೇಕು. ಅದು ಹೆಂಗೆಂದರೆ ಗಮನ ಸೆಳೆಯೋ ರೀತಿ ಇರಬೇಕು. ಬಿಸಿಯ ದಿನಗಳಲ್ಲಿ ಜಮೀನಿನಲ್ಲಿ ಇರುವ ಫಂಗಸ್ ಅಥವಾ ಪಿಯೂಷ್ ಏನಿದೆ ಅದು ನಾಶವಾಗಬೇಕು. ಬೀಜದ ಮೂಲ ತುಂಬ ಪ್ರಮುಖ. ರೈತ ತನ್ನದೇ ಬೀಜ ತಯಾರಿಸ್ತಿದ್ರೆ ಅದು ಆರೋಗ್ಯಕರ ಬೀಜ ಆಗಿರಬೇಕು. ಇಲ್ಲದಿದ್ದರೆ ರಾಷ್ಟ್ರೀಯ ಬೀಜ ನಿಗಮ, ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅಥವಾ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಅಂತಹ ಸರಿಯಾದ ಮೂಲದಿಂದ ಬೀಜ ಪಡಿಬೇಕು. ಮೂರನೇದು ಅಂಕುರಣ ಶಕ್ತಿ. ರೈತರು ಸ್ವತಃ ಪರೀಕ್ಷೆ ಮಾಡಬಹುದು. ಒಂದು ಒಣ ಹಸ್ತ ಶೀಟ, ಗೀಲ ತೊಳೆಯ ಅಥವಾ ನ್ಯೂಸ್ ಪೇಪರ್ ಮೇಲೆ 100 ಬೀಜ ಹಾಕಿ ಕನಿಷ್ಠ 98-99 ಬೀಜಗಳು ಅಂಕುರವಾಗಬೇಕು. ಬೀಜೋಪಚಾರ, ಸೀಡ್ ಟ್ರೀಟ್ಮೆಂಟ್. ಹೀಗಾಗಿ ರೈಸೋಬಿಯಂ ಬಳಸಿ ಚಿಕಿತ್ಸೆ ನೀಡುವುದು ಸೂಕ್ತ. ಇವೆಲ್ಲ ಮುಖ್ಯ 3-4 ವಿಷಯಗಳು ರೈತರು ಕಡಲೆ ಬಗ್ಗೆ ವಿಶೇಷ ಗಮನ ನೀಡಬೇಕಾದ ವಿಷಯಗಳಾಗಿದೆ. ಹಾಗೆ ನಾವು ಜಾತಿಗಳನ್ನು ನೋಡಿದರೆ, ಬಿಡುಗಡೆ ಮಾಡಿದ 109 ಜಾತಿಗಳಲ್ಲಿ ಒಂದು ಪಂತ್ ಚಣ 10 ಇದೆ. ಇದು ಪೂರ್ವ ಪ್ರದೇಶಗಳಿಗೆ, ಅಂದರೆ ಉತ್ತರ ಪ್ರದೇಶ, ಪೂರ್ವ ಉತ್ತರ ಪ್ರದೇಶ, ಜಾರ್ಖಂಡ್, ಬಿಹಾರ, ಬಂಗಾಳ, ವೆಸ್ಟ್ ಬಂಗಾಳ ಈ ತೀರಗಳಿಗೆ ಅನುಗುಣವಾಗಿದೆ. ಅದೇ ರೀತಿ ನಂದ್ಯಾಲ್ ಚೆನ್ನ 1267 ಬಿಡುಗಡೆ ಮಾಡಲಾಗಿದೆ. ಇದು ಯಂತ್ರದ ಸಹಾಯದಿಂದ ಕತ್ತರಿಸಬಹುದಾದ ಜಾತಿಯಾಗಿದ್ದು, ಮತ್ತು ಇದು ದಕ್ಷಿಣ ಕ್ಷೇತ್ರ ಅಥವಾ ಏನು ಸದರನ್ ಝೋನ್ ಅಂತ ಹೇಳ್ತೀವಿ, ಅದಕ್ಕೆ ಸೂಕ್ತವಾಗಿದೆ. ಡಾಕ್ಟರ್ ಸಿಂಗ್, ಈಗೆಷ್ಟು ವೇಗದಲ್ಲಿ ಮಾಹಿತಿ ರೈತರಿಗೆ ತಲುಪಬೇಕು, ಅವರ ಹೊಲಗಳಿಗೆ ತಲುಪಬೇಕು ಮತ್ತು ಅಭಿವೃದ್ಧಿ ಕುರಿತು ಅವರು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಪ್ರಧಾನಮಂತ್ರಿಯವರು ಇಚ್ಛಿಸಿದ ಹಾಗೆ? ನಾವು ಬಾಜ್ರ ಬಗ್ಗೆ ಮಾತಾಡಿದ್ರೆ, ಪೂಸಾ 1801 ಎಂಬ ಒಂದು ಜಾತಿ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗಿದೆ. ಈ ಜಾತಿಯ ಸರಾಸರಿ ಉತ್ಪಾದನೆ 33ರಿಂದ 34 ಕ್ವಿಂಟಲ್ ಪ್ರತಿ ಹೆಕ್ಟೇರ್ ಇದೆ. ಇದು ಬಯೋಫಾರ್ಟಿಫೈಡ್ ಜಾತಿಯಾಗಿದೆ. ಇದರಲ್ಲಿ ಲೋಹದ ಪ್ರಮಾಣ ಸುಮಾರು 70 ppm ಮತ್ತು ಜಿಂಕ್ ಪ್ರಮಾಣ 57 ppm ಇದೆ. ಈ ಜಾತಿಯಲ್ಲಿ ಬಾಜ್ರಕ್ಕೆ 5 ರೋಗಗಳು ಬರ್ತವೆ. ಒಂದು ಡೌನಿ ಮಿಲ್ಡ್ಯೂ, ಬ್ಲಾಸ್ಟ್ ಅಂತ ಇದೆ, ರಸ್ಟ್ ಅಂತ ಇದೆ, ಸ್ಮಟ್, ಅರ್ಗಟ್. ಈ ಜಾತಿಯಲ್ಲಿ 5 ರೋಗಗಳಿವೆಯಲ್ಲ, ಅದು ಪ್ರತಿರೋಧಶೀಲತೆ ಆಗಿದೆ. ಇದೇ ರೀತಿಯಾಗಿ ಸೋರ್ಗಮ್ನಲ್ಲಿ CSH 49 ಎಂಬ ಇನ್ನೊಂದು ಜಾತಿ ಇದೆ. ಇಲ್ಲಿ ರೈತರಿಗೆ ಹೇಳ್ಬೇಕಾದ್ದು 2 ರೀತಿಯ ಜಾತಿಗಳು ಇರ್ತವೆ. ಒಂದು ಸಂಕರ್ ಜಾತಿ, ಇನ್ನೊಂದು ಸಂಕುಲ ಜಾತಿ. ಸಂಕರ್ ಜಾತಿಗಳು ಉತ್ಪಾದನೆ ಸಂಕುಲ ಜಾತಿಗಳಿಗಿಂತ 15-20% ಹೆಚ್ಚು ಆಗಿರ್ತವೆ. ಆದ್ದರಿಂದ ಪೂಸಾ 1801 ಅಥವಾ ಸೋರ್ಗಮ್ನ CSH 49 ಸಂಕುಲ ಜಾತಿಗಳು ಉತ್ಪಾದನೆಗಾಗಿ ತುಂಬಾ ಪ್ರಮುಖ ಪಾತ್ರ ವಹಿಸ್ತವೆ. ಅದೇ ರೀತಿ ರಾಗಿ ಜಾತಿಯ ಪ್ರಮುಖ ಲಕ್ಷಣ ಅಂದ್ರೆ ಇದನ್ನ ಅಲ್ಮೋಡದಿಂದ ಅಭಿವೃದ್ಧಿಪಡಿಸಲಾಗಿದೆ. ಸರಿ. ಇದರ ವಿಶೇಷತೆ ಏನಂದ್ರೆ, ಒಂದ್ ವೇಳೆ ನೀವು 100 ಗ್ರಾಂ ರಾಗಿ ತಿಂದ್ರೆ ಸುಮಾರು 392 ಮಿಲಿಗ್ರಾಂ ಕ್ಯಾಲ್ಸಿಯಂ ದೊರೆಯುತ್ತೆ.
ನಮ್ಗೆ ಪ್ರತಿದಿನ 800 ಮಿಲಿಗ್ರಾಂ ಕ್ಯಾಲ್ಸಿಯಂ ಬೇಕಾಗುತ್ತೆ. ಇದು ಬಯೋಫಾರ್ಟಿಫೈಡ್ ಜಾತಿಯಾಗಿದೆ, ನಮ್ಗೆ ಹ್ಮ್. ಪೂರ್ತಿ ಆಗುತ್ತೆ. ಹಾಗಾಗಿ 100 ಗ್ರಾಂ ಈ ಜಾತಿಯ ರಾಗಿ ತಿಂದ್ರೆ ಪ್ರತಿದಿನದ ಕ್ಯಾಲ್ಸಿಯಂ ಅಗತ್ಯದ 50% ಈ ಜಾತಿಯಲ್ಲಿ. ಸರಿ, ನಮ್ಮ ವೀಕ್ಷಕರಿಗೆ ನಾನು ಹೇಳಬೇಕು, ನಾವು ಈ ಕಾರ್ಯಕ್ರಮವನ್ನ ಸೂರ್ಯನ ಬೆಳಕಿನಲ್ಲಿ ಆರಂಭಿಸಿದ್ದೆವು. ಈಗ ಚಂದ್ರನ ತಂಪಿನಲ್ಲಿ ಕಾರ್ಯಕ್ರಮ ಸಂಪೂರ್ಣತೆಯತ್ತ ಬರ್ತಾ ಇದೆ. ನೂರಾರು ನಕ್ಷತ್ರಗಳು, ತಾರೆಗಳು ಆಕಾಶದಲ್ಲಿ ಜಗಮಗಿಸ್ತಿವೆ. ಆದರೆ ನನ್ನ ಜೊತೆಗಿರುವಂತಹ ರೈತ ಬಾಂಧವರಿಗೆ ಹುಮ್ಮಸ್ಸು ಸ್ವಲ್ಪವೂ ಕಡಿಮೆ ಆಗಿಲ್ಲ, ಸ್ವಲ್ಪವೂ ಬೇಸತ್ತಿಲ್ಲ. ಜೋಶ್ ಚೆನ್ನಾಗಿದೆ. ಈಗ ಕರತಾಡನೊಂದಿಗೆ ಯುದ್ಧವೀರ್ಜಿ ನಂಬಳಿ ಬರಬೇಕಾಗಿದೆ. ಏನು ಯೋಚನೆಗಳು ನಮ್ಮ ವಿಜ್ಞಾನಿಗಳು ಕೊಡ್ತಾರೆ, ನಮ್ಮ ರೈತರು ಫೀಲ್ಡ್ನಲ್ಲಿ ಅದಕ್ಕೂ ಹೆಚ್ಚು ಉತ್ಪಾದನೆ ಕೊಡ್ತಾರೆ. ಪ್ರಧಾನಮಂತ್ರಿ ಹೇಳ್ತಾರೆ ಆದಾಯ ಡಬಲ್ ಮಾಡಿ ಅಥವಾ ಪ್ರೊಡಕ್ಷನ್ ಡಬಲ್ ಮಾಡಿ. ನಮ್ಮ ಬಿಡುಗಡೆ ಮಾಡಲಾದ ಈ ಜಾತಿಗಳ ಮೂಲಕ ಎಲ್ಲರ ಉತ್ಪಾದನೆ ಡಬಲ್ ಆಗಿದೆ. ಹಿಂದಿನ ಜಾತಿಗಳಿಗಿಂತ ಕನಿಷ್ಠ 1.5 ಪಟ್ಟು ಹೆಚ್ಚು. ಈಗ ನಮ್ಮ ಚೆನ್ನ, ಮಸೂರಿ, ಮೂಂಗ್, ಗೋಧಿ, ಏನು ಆಲ್ ಸ್ಪೈಸೀಸ್ ಪ್ರೊಡಕ್ಷನ್ಸ್ ಏನಿದಾವೆ, ಹಿಂದೆ 20 ಕ್ವಿಂಟಲ್ ಗೋಧಿ ಇತ್ತು, ಈಗ 40 ಕ್ವಿಂಟಲ್ ಆಗಿದೆ. ಎಲ್ಲವೂ ಡಬಲ್ ಆಗ್ತಾ ಇವೆ. ರೈತರು ಸಂಶೋಧನೆ ಜೊತೆಗೆ ಕೈ ಸೇರಿಸಿಕೊಳ್ತಾ ಇದ್ದಾರೆ. ಮತ್ತೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ, ರೈತರ, ಪ್ರಧಾನಮಂತ್ರಿಯವರ, ಸಂಶೋಧನೆಯವರ ಮತ್ತೆ ಕೇಂದ್ರದವರದು ನಮ್ಮ ಜೊತೆ ಇದೆ. ರೈತ ಬಾಂಧವರು ನನ್ನ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಿ ನೋಡೋಣ, ಅವ್ರು ಯಾವ ರೀತಿಯ ಪ್ರಯತ್ನಗಳನ್ನ ನೋಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನನ್ನ ಜೊತೆ ಸೇರ್ಕೊಂಡಿದ್ದಾರೆ ಶಿವಕುಮಾರ್ ಜಿ ಅವರು. ಹೇಗನಿಸ್ತಿದೆ ಸರ್? ಬಹಳ ಇಷ್ಟ ಆಯಿತು. ಮತ್ತೆ ಇವತ್ತು ನಾವಿಲ್ಲಿ ICAR ಪೂಸಾದಲ್ಲಿ ರೈತರು ಒಂದೇ ಸ್ಥಳದಲ್ಲಿ ಬಂದು ಸೇರಿದ್ದೇವೆ. ಪರಸ್ಪರ ಪರಿಚಯ ಆಗಿದೆ. ಮತ್ತೆ ದೆಹಲಿ ದೂರದರ್ಶನವನ್ನು ನೋಡುವ ಅವಕಾಶ ಸಿಕ್ಕಿತು. ಇದೆಲ್ಲ ಗೌರವದ ವಿಷಯ. ಇದಕ್ಕಾಗಿ ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈಗ ನೋಡಿ, ನಾವು ಹೆಸರು ಬೇಳೆ ಬೆಳೆದಾಗ ಅದರ ಉತ್ಪಾದನೆ ತುಂಬ ಚೆನ್ನಾಗಿತ್ತು. ನಂತರ ನಾವು ಮಸೂರು ಬೆಳೆಯೋದಕ್ಕೆ ಪ್ರಾರಂಭಿಸಿದ್ದು, ಅದು ಚೆನ್ನಾಗಿತ್ತು. ಆದರೆ ಕಡಲೆಗೆ ಬಂದಾಗ ಆರಂಭದಲ್ಲಿ ಸಮಸ್ಯೆ ಎದುರಾಯಿತು. ಕಡಲೆಗೆ ನಾವು ಬಿತ್ತನೆ ಮಾಡಿದಾಗ ಮೊದಲನೇ ಬಾರಿ ನೀರು ಹಾಕಿದಾಗ ಸ್ವಲ್ಪ ಬೇರು ಕೊಳೆ ಸಮಸ್ಯೆ ಆಯಿತು. ನೀರು ಹಾಕಿದಾಗೆ ಸ್ವಲ್ಪ ಪ್ರಾರಂಭದಲ್ಲಿ ಸಮಸ್ಯೆ ಕಂಡು ಬಂತು. ಅಂದ್ರೆ ನಾವು ನೀರು ಹಾಕಿದಾಗ ಸಮಸ್ಯೆ ಕಂಡು ಬಂದಿದ್ದು, ಮತ್ತೆ ಕೆಲವು ಸಸ್ಯಗಳು ಉಳಿದವು. ಆದರೆ ಸರ್, ಅದರ ಟಾಟ್ ಏನು ಬಹಳ ಚೆನ್ನಾಗಿ ಬಂತು. ಆದರೆ ಅದರಲ್ಲಿ ಹಸಿರು ಸೊಂಡಿ ಬಹಳ ತೊಂದರೆ ಕೊಟ್ಬಿಡ್ತು. ಅದಕ್ಕಾಗಿ ನಾನು ನಮ್ಮ ವಿಜ್ಞಾನಿಗಳಲ್ಲಿ ಕೇಳೋದು, ನಮ್ಮ ರೈತರಿಗೆ ಇದರಿಂದ ಯಾವ ರೀತಿಯ ಬಿಡುಗಡೆ ಸಿಗಬಹುದು ಅಂತ ಉತ್ತರ ತಗೊಳ್ಳೋಣ. ಸ್ವಲ್ಪ ನಮಗೆ ಮಾರ್ಗದರ್ಶನ ಮಾಡಿ. ಈಗಾಗಲೇ ನಾನು ಹೇಳಿರೋಂತೆ ಉಕ್ಟಾ ಪ್ರತಿರೋಧಿ ಜಾತಿ ಲಭ್ಯವಾಗಿದೆ. ಜೊತೆಗೆ ನಮ್ಮ ನಾರ್ತ್ ವೆಸ್ಟ್ ಪ್ಲೇನ್ ಝೋನ್ ಏನು ಡೆಲ್ಲಿ ಸಹ ಬರ್ತದೆ. ಪೂಸಾ ಹಸಿರು ಚೆನ್ನ 112 ಎಂಬ ಜಾತಿ ತುಂಬ ಉತ್ತಮವಾಗಿದೆ ಮತ್ತು ಉಕ್ಟಾ ಪ್ರತಿರೋಧಿಯಾಗಿದೆ. ಜೊತೆಗೆ ನಾವು ಕೆಲವು ಆರ್ಗ್ಯಾನಿಕ್ ರೈತರಿಗೆ ಕೂಡ ನೀಡಿದ್ದೇವೆ. ಇದು ಉಕ್ಟಾ ಮತ್ತು ಬರ ಸಹಿಷ್ಣು ಆಗಿದ್ದು ಉತ್ತಮ ಉತ್ಪಾದನೆ ಕೊಡ್ತಾ ಇದೆ. ಜೊತೆಗೆ ಈ ಪೂಸಾ 4005 ಮತ್ತು GNG 2171 ಏನು ಈ 3-4 ಹೊಸ ಪ್ರಭೇದಗಳು ಬಿಡುಗಡೆಗೊಂಡಿರುತ್ತವೆ. ನೀವು ಇವುಗಳನ್ನು ಬೇಸಾಯ ಮಾಡಿ ಮತ್ತೆ ಸಂಪೂರ್ಣ ಲಾಭವನ್ನು ಸಹ ಪಡೆಯಬಹುದು. ಸರಿ, ನಮ್ಮ ಜೊತೆ ಈಗ ಸತೀಶ್ ಜಿ ಅವರಿದ್ದಾರೆ. ಸತೀಶ್ ಅವರೇ ಬನ್ನಿ. ಸತೀಶ್ ಅವರೇ, ಕೇಳಬಯಸುವಂತ ಯಾವ ಪ್ರಶ್ನೆ ಇದೆ ಮನಸ್ಸಲ್ಲಿ? ನಮಸ್ಕಾರ ಡಾಕ್ಟರ್ ಸಾಹೇಬರಿಂದ ಕಡಲೆ ಬಗ್ಗೆ ಕೇಳಬೇಕು ಅಂತಿದ್ದೀನಿ. ನಾನು ಗಾಜಿಯಾಬಾದ್ನವನು. ಸರಿ, ಅಲ್ಲಿನ ಬಗ್ಗೆ ಈ ಉನ್ನತ ಪ್ರಜಾತಿ ಏನಿದೆಯಲ್ಲ ಅದ್ರ ಬಗ್ಗೆ. ಮತ್ತೆ ಇನ್ನೊಂದು ಪ್ರಶ್ನೆ ಅಂದರೆ, ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರ್ತಾವಲ್ಲ ಕಡೆಯಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ? ಇನ್ನೊಂದು ಪ್ರಶ್ನೆ, ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಅಂದರೆ ಸೂಕ್ಷ್ಮ ಪೋಷಕಾಂಶಗಳು ಕಡಲೆಯಲ್ಲಿ. ಕಡಲೆಯಲ್ಲಿ ಬಹಳ ಒಳ್ಳೆಯ ಪ್ರಶ್ನೆ ಇದೆ. ಒಂದು ಮಾತಿದೆ, ಮೊಟ್ಟೆ ನಂತರ ಏನು ಕಂಪ್ಲೀಟ್ ಪ್ರೋಟೀನ್ ಇದೆ ಅದರ ಪ್ರಮಾಣ ಕಡಲೆಯಲ್ಲಿದೆ. ಜೊತೆಗೆ ಆಮ್ಲ ಅಂಶಗಳು, ಅಮಿನೋ ಆಮ್ಲಗಳು ಕೂಡ ಈ ಕಂಪ್ಲೀಟ್ ಪ್ರೋಟೀನ್ ಆಗಿವೆ ಕಡಲೆಯಲ್ಲಿ. ಹೌದು ಸರ್. ಮತ್ತು ತುಂಬ ಪ್ರಮಾಣದಲ್ಲಿ ನಿಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಸಹ ಲಭ್ಯವಿವೆ. ಇನ್ನು ನಿಮಗೆ ಯಾವ ಜಾತಿಗಳು ಉತ್ತಮ ನೋಡಿ, ದೇಶಿ ಜಾತಿಗಳು ಮತ್ತು ಕಾಬೂಲಿ ಜಾತಿಗಳು ಇವೆ. ಈ ಪ್ರದೇಶಕ್ಕೆ ಕಾಬೂಲಿ ಜಾತಿಗಳು ಪೂಸಾ 3022 ಮತ್ತು ಗಾಜಿಯಾಬಾದ್ ಪ್ರದೇಶದ ಬಗ್ಗೆ ಸರ್. ಹೌದು ಸರ್, ಇದು ಉತ್ತರ ಪ್ರದೇಶ, ವೆಸ್ಟರ್ನ್ ಉತ್ತರ ಪ್ರದೇಶಕ್ಕೆ ಬರ್ತದೆ. ಅದಕ್ಕಾಗಿ ನಾನು ಜಾತಿಗಳನ್ನು ಹೇಳ್ತಾ ಇದ್ದೀನಿ. ಪೂಸಾ 3022 ಮತ್ತು ಪೂಸಾ 3057 ಇವು ಕಾಬೂಲಿ ಜಾತಿಗಳು. ಕಾಬೂಲಿ ಜಾತಿಗಳು ದೇಶಿ ಜಾತಿಗಳಿಗಿಂತ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿ ಹೆಚ್ಚಾಗಿ ಹಣವನ್ನು ಕೊಡಿಸುತ್ತೆ. ಆದರೆ ಗಮನ ಇರಲಿ, ದೇಶೀಯ ಜಾತಿಗಳೊಂದಿಗೆ ಹೋಲಿಸಿದರೆ ಕಾಬೂಲಿ ಜಾತಿಗಳು ಬೆಳೆಯುವಲ್ಲಿ ಹೆಚ್ಚು ಜಾಗರೂಕತೆ ಬೇಕು. ನೀರು ಕೊರತೆ ಇಲ್ಲದಿರಲಿ,
ಬೀಜೋಪಚಾರ ಮಾಡಲಾಗಿರಲಿ, ಮೊದಲ 30-35 ದಿನಗಳಲ್ಲಿ ಹೊಲದಲ್ಲಿ ಎಲೆ ಹೋಗದಿರಲಿ. ಹೌದು ಸರ್, ಈ ಕಾಳಜಿ ಎಲ್ಲ ತುಂಬ ಅಗತ್ಯ. ದೇಶಿ ಜಾತಿಗಳು ಹೇಗಿವೆ ಅಂದರೆ, ಈಗಾಗಲೇ ನಾನು ಹೇಳಿದಂತೆ ಪೂಸಾ 4005, GNG 2171 ಇವುಗಳನ್ನು ನೀವು ಬೆಳೆಸಿ ಸಂಪೂರ್ಣವಾಗಿ ಲಾಭವನ್ನು ಪಡೆಯಬಹುದು. ಥ್ಯಾಂಕ್ ಯು ಸರ್. ಇದು ಕೇವಲ ಪ್ರಾರಂಭ ಮಾತ್ರ. ಇಂದು ಕೃಷಿ ಚೌಪಾಲ್ನಲ್ಲಿ ನಾವೇನು ವಿಷಯವನ್ನ ಎತ್ತಿಕೊಂಡಿದ್ದೇವೆಯೋ ಅದು ಬಹುದೂರ ಹೋಗ್ಬೋದು. ಮತ್ತು ಇದನ್ನು ಜನರಿಗೆ ಒಯ್ಯುವಾಗ ನೀವು ಸದಾ ನಮ್ಮ ಜೊತೆಗೇ ಇರಬೇಕು. ನೀವೆಲ್ಲ ತಿಳಿದ ಹಾಗೆ ದೂರದರ್ಶನ ಕಿಸಾನ್ ಈ ಚಂಚಲ ಜಗತ್ತಿನ ವಿಚಿತ್ರ ಸುದ್ದಿಗಳನ್ನ ಹೇಳೋದಲ್ಲ, ನಿಮ್ಗೆ ನಾವು ತೋರಿಸೋದು. ನಿಮ್ಗೆ ಬೇಕಾದಂತಹ ಸುಖ ದುಃಖದಲ್ಲಿ ಭಾಗಿಯಾಗುವಂತಹ ಈ ಸುದ್ದಿಗಳನ್ನ, ಪ್ರಯಾಸವನ್ನ ಸದಾ ವಿತ್ ಕನ್ಸಿಸ್ಟೆನ್ಸಿ ನಾವು ಮಾಡ್ತಾ ಇರ್ತೇವೆ. ಮತ್ತೆ ನೀವು ತಿಳಿದ ಹಾಗೆ ನಾವು ಸದಾ ನಿಮ್ಮ ಜೊತೆಗೆ ಇರ್ತೇವೆ, ನಿಮ್ಮ ವಿಷಯವನ್ನು ಹೇಳ್ತೀವಿ. ಚಪ್ಪಾಳೆಯೊಂದಿಗೆ ಕೃಷಿ ಚೌಪಾಲನ್ನು ಮುಕ್ತಾಯಗೊಳಿಸೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.